ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಕೃತಜ್ಞತೆ. ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ವಂದನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಬನ್ನಿರಿ, ನಮ್ಮಲ್ಲಿ ಬಂದು ವಾಸ ಮಾಡಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಅನುಗ್ರಹಿಸಿರಿ. ನಿಮ್ಮ ದಿವ್ಯ ಕೃಪೆಯಿಂದ ನನ್ನನ್ನು ತುಂಬಿರಿ. ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬನ್ನಿರಿ. ನಿಮ್ಮ ಫಲಗಳಿಂದ ನನ್ನನ್ನು ತುಂಬಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಪರಿವರ್ತಿಸಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಅಭಿಷೇಕಿಸಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ನೂತನ ಮನುಷ್ಯನನ್ನಾಗಿ ಮಾರ್ಪಡಿಸಿರಿ. ಓ ಪವಿತ್ರ ಆತ್ಮರೇ ನಿಮ್ಮ ದಿವ್ಯ ಪ್ರಸನ್ನತೆಯಿಂದ ನನ್ನ ಜೀವಿತವನ್ನು ತುಂಬಿರಿ. ಓ ಪವಿತ್ರ ಆತ್ಮರೇ ನನಗೆ ಜ್ಞಾನದ ಅರಿವನ್ನು ನೀಡಿರಿ. ಓ ಪವಿತ್ರ ಆತ್ಮರೇ ನನಗೆ ವಿವೇಕದ ವರವನ್ನು ನೀಡಿರಿ. ಓ ಪವಿತ್ರ ಆತ್ಮರೇ ನನ್ನ ವಿಶ್ವಾಸವನ್ನು ಬಲಪಡಿಸಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಪರಿಶುದ್ಧಗೊಳಿಸಿರಿ. ನಿಮಗೆ ಮೆಚ್ಚಿನ ಮಾರ್ಗದಲ್ಲಿ ನನ್ನನ್ನು ನಡೆಸಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಅನುಗ್ರಹಿಸಿರಿ. ಓ ಪವಿತ್ರ ಆತ್ಮರೇ ದೈವ ಪ್ರೀತಿಯನ್ನು ನನಗೆ ಕಲಿಸಿಕೊಡಿರಿ. ಓ ಪವಿತ್ರ ಆತ್ಮರೇ ದೇವರನ್ನು ಅತಿಯಾಗಿ ಪ್ರೀತಿಸಲು ಕಲಿಸಿರಿ. ಓ ಪವಿತ್ರ ಆತ್ಮರೇ ದೈವ ಪ್ರೀತಿಯಲ್ಲಿ ನೆಲೆಗೊಳ್ಳುವಂತೆ ಮಾಡಿರಿ. ಓ ಪವಿತ್ರ ಆತ್ಮರೇ ಈ ಲೋಕದ ಮೇಲೆ ನಿಮ್ಮ ಕೃಪೆಯು ಸದಾ ನೆಲೆಸಲಿ. ಓ ಪವಿತ್ರ ಆತ್ಮರೇ ಲೋಕದ ದುಷ್ಟ ಶಕ್ತಿಗಳನ್ನು ದಮನ ಮಾಡಿರಿ.
ಓ ಪವಿತ್ರ ಆತ್ಮರೇ ಲೋಕದ ದುಷ್ಟಶಕ್ತಿಗಳನ್ನು ದಮನ ಮಾಡಿರಿ. ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬಂದು ನಿರಂತರವೂ ತಂಗಿರಿ. ಓ ಪವಿತ್ರ ಆತ್ಮರೇ ನನ್ನಲ್ಲಿ ಬಂದು ನಿರಂತರವೂ ತಂಗಿರಿ. ನನ್ನನ್ನು ಶುದ್ಧೀಕರಿಸಿರಿ. ನನ್ನನ್ನು ಶುದ್ಧೀಕರಿಸಿರಿ. ನನ್ನ ಮನಸ್ಸನ್ನು ಶುದ್ಧೀಕರಿಸಿರಿ. ನನ್ನ ಆತ್ಮವನ್ನು ಶುದ್ಧೀಕರಿಸಿರಿ. ನನ್ನ ಚಿಂತನೆಯನ್ನು ಶುದ್ಧೀಕರಿಸಿರಿ. ನನ್ನ ಸುಳ್ಳು ಬಾಯಿಯನ್ನು ಶುದ್ಧೀಕರಿಸಿರಿ. ನನ್ನ ವಂಚನೆಯನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಶುದ್ಧೀಕರಿಸಿರಿ. ನನ್ನ ಪಂಚೇಂದ್ರಿಯಗಳನ್ನು ಶುದ್ಧೀಕರಿಸಿರಿ. ನನ್ನ ಕುಟುಂಬವನ್ನು ಶುದ್ಧೀಕರಿಸಿರಿ. ನನ್ನ ನೆರೆಹೊರೆಯವರನ್ನು ಶುದ್ಧೀಕರಿಸಿರಿ. ನನಗೆ ಜನ್ಮ ಕೊಟ್ಟ ತಂದೆ ತಾಯಿಯನ್ನು ಶುದ್ಧೀಕರಿಸಿರಿ. ನನ್ನ ಮಕ್ಕಳನ್ನು ಶುದ್ಧೀಕರಿಸಿರಿ. ನನ್ನ ಬಾಳ ಸಂಗಾತಿಯನ್ನು ಶುದ್ಧೀಕರಿಸಿರಿ. ನನ್ನ ಒಡ ಹುಟ್ಟಿದವರನ್ನು ಶುದ್ಧೀಕರಿಸಿರಿ. ನನ್ನ ಬಂಧುಗಳನ್ನು ಶುದ್ಧೀಕರಿಸಿರಿ. ನನ್ನ ಮಿತ್ರರನ್ನು ಶುದ್ಧೀಕರಿಸಿರಿ. ನನಗೆ ವಿರುದ್ಧವಾಗಿ ಹೋರಾಟ ಮಾಡಿದವರನ್ನು ಶುದ್ಧೀಕರಿಸಿರಿ. ನನ್ನನ್ನು ವಂಚಿಸಿದವರನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ಶುದ್ಧೀಕರಿಸಿರಿ. ನನಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ಶುದ್ಧೀಕರಿಸಿರಿ. ಒಳಿತನ್ನು ಮಾಡುವವರನ್ನು ಶುದ್ಧೀಕರಿಸಿರಿ. ನನಗಾಗಿ ಪ್ರಾರ್ಥಿಸಿದವರನ್ನು ಶುದ್ಧೀಕರಿಸಿರಿ. ನನಗೆ ಸಹಾಯ ಮಾಡಿದವರನ್ನು ಶುದ್ಧೀಕರಿಸಿರಿ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳನ್ನು ಶುದ್ಧೀಕರಿಸಿರಿ. ಸ್ವರ್ಗೀಯ ಯಾತ್ರೆಗೆ ವಿರುದ್ಧವಾಗಿ ಹೋರಾಟ ಮಾಡಿದವರನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ನಮ್ಮ ಧರ್ಮಸಭೆಯನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ಧರ್ಮಸಭೆಯ ಎಲ್ಲ ಪ್ರತಿನಿಧಿಗಳನ್ನು ಶುದ್ಧೀಕರಿಸಿರಿ. ಪೋಪ್ ಲಿಯೋರವರನ್ನು ಶುದ್ಧೀಕರಿಸಿರಿ. ಎಲ್ಲ ಕಾರ್ಡಿನಲ್ಗಳನ್ನು ಶುದ್ಧೀಕರಿಸಿರಿ. ಎಲ್ಲ ಧರ್ಮಾಧ್ಯಕ್ಷರನ್ನು ಶುದ್ಧೀಕರಿಸಿರಿ. ಎಲ್ಲ ಸಭಾಪಾಲಕರನ್ನು ಶುದ್ಧೀಕರಿಸಿರಿ. ಎಲ್ಲ ಯಾಜಕರನ್ನು ಶುದ್ಧೀಕರಿಸಿರಿ. ಎಲ್ಲ ಕನ್ಯಾಸ್ತ್ರೀಯರನ್ನು ಶುದ್ಧೀಕರಿಸಿರಿ. ಎಲ್ಲ ಪಾಸ್ಟರ್ಸ್ಗಳನ್ನು ಶುದ್ಧೀಕರಿಸಿರಿ. ಶುಭ ಸಂದೇಶ ಸಾರುವವರೆಲ್ಲರನ್ನು ಶುದ್ಧೀಕರಿಸಿರಿ. ಎಲ್ಲ ಧ್ಯಾನ ಮಂದಿರಗಳನ್ನು ಶುದ್ಧೀಕರಿಸಿರಿ. ಪ್ರಾರ್ಥನಾ ತಂಡಗಳನ್ನು ಶುದ್ಧೀಕರಿಸಿರಿ. ಎಲ್ಲ ಭಕ್ತ ವಿಶ್ವಾಸಿಗಳನ್ನು ಶುದ್ಧೀಕರಿಸಿರಿ.
ವಿಶ್ವಾಸಿಗಳನ್ನು ಶುದ್ಧೀಕರಿಸಿರಿ. ವಿಶ್ವಾಸದ ನಟನೆಯಲ್ಲಿರುವವರನ್ನು ಶುದ್ಧೀಕರಿಸಿರಿ. ಮನಸಾಕ್ಷಿಗೆ ವಿರುದ್ಧವಾಗಿ ಜೀವಿಸುತ್ತಿರುವವರನ್ನು ಶುದ್ಧೀಕರಿಸಿರಿ. ಕಪಟ ವಿಶ್ವಾಸಿಗಳನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ಶುದ್ಧೀಕರಿಸಿರಿ. ಆಳುವವರನ್ನು ಅಧಿಕಾರಿಗಳನ್ನು ಶುದ್ಧೀಕರಿಸಿರಿ. ಇಡೀ ದೇಶದ ಎಲ್ಲ ಸಕಲ ಧರ್ಮೀಯರನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ಶುದ್ಧೀಕರಿಸಿರಿ. ನನ್ನ ಕುಟುಂಬವನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ಶುದ್ಧೀಕರಿಸಿರಿ. ನಮ್ಮೆಲ್ಲರ ಕುಯುಕ್ತಿಗಳನ್ನು ಶುದ್ಧೀಕರಿಸಿರಿ. ನಮ್ಮಲ್ಲಿರುವ ವೈರಾಗ್ಯ ದೂಷಣೆಗಳನ್ನು ಶುದ್ಧೀಕರಿಸಿರಿ. ನಮ್ಮಲ್ಲಿರುವಂತಹ ಸೇಡು ಮತ್ಸರಗಳನ್ನು ಶುದ್ಧೀಕರಿಸಿರಿ. ಪರದೂಷಣೆಗಳನ್ನು ಶುದ್ಧೀಕರಿಸಿರಿ. ನಮ್ಮಲ್ಲಿರುವ ನೀಚ ಸ್ವಭಾವಗಳನ್ನು ಶುದ್ಧೀಕರಿಸಿರಿ. ನನ್ನ ಪಾಪದ ಅರಿವನ್ನು ನನಗೆ ನೀಡಿರಿ. ನನ್ನ ಅಯೋಗ್ಯತನದ ಅರಿವನ್ನು ನನಗೆ ನೀಡಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಗಾಳಿಯಾಗಿ ಬನ್ನಿರಿ. ಬೆಳಕಾಗಿ ಬನ್ನಿರಿ. ಅಗ್ನಿಯಾಗಿ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಯೂದಾ ಕುಲದ ಸಿಂಹದ ಮರಿಯಾದ ಪ್ರಭುವನ್ನು ನಮಗೆ ನೀಡಿರಿ. ಯೂದಾ ಕುಲದ ಸಿಂಹದ ಮರಿಯಾದ ಪ್ರಭುವನ್ನು ನಮಗೆ ನೀಡಿರಿ. ತಂದೆಯಾದ ದೇವರ ಪ್ರೀತಿಯಲ್ಲಿ ಸದಾ ನೆಲೆಗೊಳ್ಳುವಂತೆ ಮಾಡಿರಿ. ಲೋಕದ ಎಲ್ಲ ಶಕ್ತಿಗಳನ್ನು ಜಯಿಸುವ ಶಕ್ತಿಯನ್ನು ನೀಡಿರಿ. ಅಪ್ಪ ತಂದೆ ಸ್ತೋತ್ರ ರಾಜ. ಈ ಬೆಳಗಿನ ಸುಪ್ರಭಾತಕ್ಕಾಗಿ ಸ್ತೋತ್ರ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ನಾವು ಕುಳಿತುಕೊಂಡಿದ್ದೇವೆ ರಾಜ. ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ನಾವು ನಿಮ್ಮ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಸ್ವರ್ಗೀಯ ಶಕ್ತರಾಗಿರುವಂತಹ ನೀವು ನಿಮ್ಮ ಸ್ವರ್ಗೀಯ ಕೃಪೆಯಿಂದ ನಮ್ಮನ್ನು ತುಂಬಿರಿ ರಾಜ. ಪ್ರತಿದಿನವೂ ಈ ಬೆಳಗಿನ ಸುಪ್ರಭಾತದಲ್ಲಿ ಎದ್ದು ನಾವು 1.5 ಗಂಟೆಗಳ ಕಾಲ ಕುಳಿತು ನಿಮ್ಮಲ್ಲಿ ಪ್ರಾರ್ಥಿಸುವ ಮಹಾಭಾಗ್ಯವನ್ನು ನಮಗೆ ಕೊಟ್ಟಿದ್ದೀರಿ ರಾಜ. ಕಣ್ಣು ತೆರೆಯುವಾಗಲೇ ಲೋಕವನ್ನು ನೋಡದಂತೆ, ಲೋಕದ ವ್ಯಕ್ತಿಗಳನ್ನು ನೋಡದಂತೆ, ನಿಮ್ಮನ್ನು ಮಾತ್ರ ನೋಡುವಂತೆ, ನಿಮ್ಮನ್ನು ಮಾತ್ರ ಚಿಂತಿಸುವಂತೆ, ನಿಮ್ಮ ಪ್ರೀತಿಯಲ್ಲಿ ಮಾತ್ರ ಜೀವಿತವನ್ನು ಪ್ರಾರಂಭ ಮಾಡುವಂತೆ ನೀವು ನಮ್ಮನ್ನು ಅನುಗ್ರಹಿಸಿದ್ದೀರಿ ರಾಜ. ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಗಳು, ಕೋಟಿ ಕೋಟಿ ವಂದನೆಗಳು ರಾಜ. ಲೋಕದ ಪ್ರಚೋದನೆ, ಲೋಕದ ಯೋಚನೆ, ಲೋಕದ ಮೋಹ, ಲೋಕದ ಸಕಲ ವಿಧವಾದ ಪೀಡನೆಗಳಿಂದ ನಮ್ಮನ್ನು ದೂರ ಮಾಡಿ ನಿಮ್ಮ ಮುಂದೆ ಸ್ವಾಮಿ ಪ್ರಾಮಾಣಿಕೆಯಿಂದ ಕುಳಿತುಕೊಳ್ಳುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆಯೇ, ನಾವು ನಿಮ್ಮನ್ನು ಪ್ರೀತಿಸುವಂತೆ ಮಾಡಿರಿ ರಾಜ. ಅಪ್ಪ, ಈ ಲೋಕದಲ್ಲಿ ಎಲ್ಲರಿಗಿಂತ ಅಧಿಕವಾಗಿ ನಾನು ನಿಮ್ಮನ್ನು ಪ್ರೀತಿಸುವಂತೆ ಮಾಡಿರಿ ರಾಜ. ಮನುಷ್ಯನ ಪ್ರೀತಿಯು ಸ್ವಾಮಿಯು ವ್ಯರ್ಥ. ಮನುಷ್ಯನ ಪ್ರೀತಿಯಲ್ಲಿ ವಂಚನೆ, ಆದರೆ ಸ್ವಾಮಿ ನಿಮ್ಮ ಪ್ರೀತಿಯಲ್ಲಿ ಎಂದಿಗೂ ವಂಚನೆ ಇಲ್ಲ ಸ್ವಾಮಿ.
ನೀವು ಅಂತರಾಳವನ್ನು ವೀಕ್ಷಿಸುವವರಾಗಿದ್ದೀರಿ ರಾಜ. ಆಕಾಶದಿಂದ ಬಾಗಿ ನಾನು ನಿನ್ನ ಅಂತರಂಗವನ್ನು ನೋಡುತ್ತೇನೆ, ಆಕಾಶದಿಂದ ಬಾಗಿ ನಾನು ನಿನ್ನನ್ನು ಸಮೀಕ್ಷೆ ಮಾಡುತ್ತೇನೆ ಎಂಬುದಾಗಿ ಕೀರ್ತನೆಗಾರನ ಮೂಲಕವಾಗಿ ನೀವು ಮಾತನಾಡುತ್ತೀರಿ ರಾಜ. ನನ್ನ ಪ್ರಾಮಾಣಿಕತೆ ನಿಮ್ಮ ಮುಂದೆ ಇದೆ ರಾಜ. ಯೇಸುವೆ, ನಾನು ಯಾರು ಎಂದು ನಿಮಗೆ ತಿಳಿದಿದೆ ರಾಜ. ನನಗೆ ನಿಮ್ಮ ಪ್ರೀತಿ ಬೇಕು ಸ್ವಾಮಿ. ಈ ಲೋಕದಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮನ್ನು ಮಾತ್ರ ನಾನು ಪ್ರೀತಿಸಬೇಕು ಸ್ವಾಮಿ. ನಿಮಗಿಂತ ಹೆಚ್ಚಾಗಿ ನಾನು ಯಾರನ್ನು ಪ್ರೀತಿಸಬಾರದು ಸ್ವಾಮಿ. ಹೌದು ರಾಜ, ನಮಗೆ ನಿಮ್ಮ ಪ್ರೀತಿ ಬೇಕು. ಅಪ್ಪಾ ತಂದೆಯೇ, ಓ ಸರ್ವೇಶ್ವರ ಸ್ವಾಮಿಯೇ, ಓ ಸದಮಲ ಸ್ವಾಮಿಯೇ, ವಿಶ್ವವ್ಯಾಪ್ತ ಮಹಿಮೆಯುಳ್ಳ ಸರ್ವೇಶ್ವರ, ನನಗೆ ನಿಮ್ಮ ಪ್ರೀತಿ ಬೇಕು. ನಿಮ್ಮ ಪ್ರೀತಿಯೊಂದೇ ನನಗೆ ಸಾಕು. ಮನುಷ್ಯನ ಪ್ರೀತಿಯ ವಂಚನೆ ನಿಮ್ಮಿಂದ ನಮ್ಮನ್ನು ದೂರ ಮಾಡಿತ್ತು ಸ್ವಾಮಿ. ಆದಿ ತಂದೆ ತಾಯಿಯಿಂದ ಆ ನಿಮ್ಮ ಅಚಲವಾದ ಪ್ರೀತಿ ಆ ಸೈತಾನಿನಿಂದ ದೂರವಾಯಿತು ಸ್ವಾಮಿ. ಅಂದು ದೂರವಾದ ಮನುಷ್ಯನ ಇಂದಿನವರೆಗೂ ಸ್ವಾಮಿ ನಿಮ್ಮಲ್ಲಿ ಬರಲು ಅಸಾಧ್ಯವಾಗಿದೆ ಸ್ವಾಮಿ. ಕಾರಣ ಈ ಲೋಕದ ಜಂಜಾಟ, ಕಿತ್ತಾಟ, ಹೋರಾಟ, ಈ ಲೋಕದ ಆಕರ್ಷಣೆ, ಈ ಲೋಕದ ಪ್ರೀತಿ, ಈ ಲೋಕದ ಸಕಲ ವಿಧವಾದಂತಹ ಸುಖ ತರುವ ದುಶ್ಚಟ ದುರ್ಮಾರ್ಗಗಳು ಸ್ವಾಮಿ. ಇಲ್ಲ ಸ್ವಾಮಿ, ನನಗೆ ನೀವು ಬೇಕು ಸ್ವಾಮಿ. ನನಗೆ ನೀವು ಸಾಕು ಸ್ವಾಮಿ. ಈ ಕ್ಷಣವೇ ಇಗೋ ಸ್ವಾಮಿ, ನಿಮ್ಮೊಂದಿಗೆ ನಾನು ಇರಲಿದ್ದೇನೆ ಸ್ವಾಮಿ. ಸಾಯುವ ಕೊನೆಯ ತನಕ ನಿಮ್ಮನ್ನು ಮಾತ್ರ ಪ್ರೀತಿಸಿ, ನಿಮ್ಮನ್ನು ಮಾತ್ರ ಹಿಂಬಾಲಿಸಿ, ನಿಮ್ಮಲ್ಲಿ ಮಾತ್ರ ವಿಶ್ವಾಸವಿಟ್ಟು, ನಿಮಗಾಗಿಯೇ ಜೀವಿಸಿ, ನಿಮಗಾಗಿಯೇ ಮರಣ ಹೊಂದುವಂತೆ ಮಾಡಿರಿ ಸ್ವಾಮಿ. ಅಪ್ಪ, ಈಗ ನಿಮ್ಮ ಮಕ್ಕಳಾಗಿರೋ ನಮ್ಮನ್ನು ನೋಡಿರಿ ಸ್ವಾಮಿ. ಸ್ವಾಮಿ, ಈ ಧ್ಯಾನದಲ್ಲಿ ಪಾಲ್ಗೊಳ್ಳುವಂತ, ಸುಪ್ರಭಾತ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವಂತ ಒಂದೊಂದು ಮಕ್ಕಳನ್ನು, ಮಕ್ಕಳ ಜೀವಿತವನ್ನು, ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಅವರ ವಿಶ್ವಾಸವನ್ನು ದೃಢಪಡಿಸಿರಿ ಸ್ವಾಮಿ. ಮನುಷ್ಯನ ಮೆಚ್ಚುಗೆಗಾಗಿ ಪ್ರಾರ್ಥಿಸದೆ ಅಥವಾ ಮನುಷ್ಯನಿಗಾಗಿ ಪ್ರಾರ್ಥಿಸದೆ ಸ್ವಾಮಿ, ನಿಮ್ಮ ಮುಂದೆ ಕುಳಿತು ನಿಮ್ಮೊಂದಿಗೆ ಮಾತನಾಡಿ ಪ್ರಾರ್ಥಿಸುವ ಕೃಪೆಯನ್ನು ಕೊಡಿರಿ ಸ್ವಾಮಿ. ನಮ್ಮಲ್ಲಿ ಕಾಡುವ ಕೆಟ್ಟ ಆಲೋಚನೆ, ಕೆಟ್ಟ ಚಿಂತೆಗಳು ಶಪಿಸಲ್ಪಡಲಿ ಸ್ವಾಮಿ. ಅದು ಎಲ್ಲಿಂದ ಬರುತ್ತದೆ ಅವನಿಗೆ ಧಿಕ್ಕಾರವಾಗಲಿ ಸ್ವಾಮಿ. ಯೇಸುವೇ, ಕರುಣಿಸಿರಿ ರಾಜ. ಈ ದಿನ ವಿಶೇಷವಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ನಡೆಯಲಿರುವ ಭೀಕರ ಯುದ್ಧಗಳಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಈ ಯುದ್ಧವು ಸ್ವಾಮಿ ಅನೇಕ ರಾಷ್ಟ್ರಗಳ ಸಂಧಾನದಿಂದ ಮೂರನೆಯ ಮಹಾಯುದ್ಧವಾಗಿ ಮಾರ್ಪಾಡಾಗಲು ಸಾಧ್ಯತೆ ಇದೆ. ಹೌದು ರಾಜ. ಸ್ವಾಮಿ, ಸಮಾಧಾನ ಪಡಿಸಿರಿ ರಾಜ. ಈ ಯುದ್ಧಗಳು ಬೇಡ ರಾಜ. ಈಗಾಗಲೇ ಇಸ್ರೇಲ್ ಅತ್ತಿ ಉರಿಯುತ್ತಾ ಇದೆ, ಇರಾನ್ ಅತ್ತಿ ಉರಿಯುತ್ತಾ ಇದೆ, ಗಾಜಾ ಅತ್ತಿ ಉರಿಯುತ್ತಾ ಇದೆ. ನೀವು ಜನಿಸಿದಂತಹ, ಆ ವಾಸ ಮಾಡಿದಂತಹ, ಮರಣ ಹೊಂದಿದಂತಹ ಆ ಪ್ರದೇಶಗಳು ಹತ್ತಿ ಉರಿಯುತ್ತಾ ಇದೆ ಸ್ವಾಮಿ. ಅಲ್ಲಿರುವ ಜನತೆಗೆ ಶಾಂತಿ ಇಲ್ಲ, ಸಮಾಧಾನವಿಲ್ಲ, ಊಟವಿಲ್ಲ, ಮನೆ ಮಠಗಳನ್ನು ಕಳೆದುಕೊಂಡಿದ್ದಾರೆ. ಹೌದು ಸ್ವಾಮಿ, ಎಲ್ಲರೂ ನೀವು ಉಂಟು ಮಾಡಿದ ಮಕ್ಕಳು ಸ್ವಾಮಿ. ಸಿರಿಯಾದಲ್ಲಿ ಒಂದು ಕಡೆಯ ಯುದ್ಧ, ಇರಾನ್ನಲ್ಲಿ ಒಂದು ಕಡೆ ಯುದ್ಧ, ಗಾಜಾದಲ್ಲಿ ಒಂದು ಕಡೆ ಯುದ್ಧ, ಇಸ್ರಾಯೇಲ್ನಲ್ಲಿ ಒಂದು ಕಡೆ ಯುದ್ಧ. ಒಂದೊಂದು ದೇಶಗಳೀಗ ಒಂದೊಂದು ದೇಶಕ್ಕೆ ಪ್ರೋತ್ಸಾಹವನ್ನು ಕೊಡುವುದರ ಮೂಲಕವಾಗಿ ವಿಶ್ವ ಯುದ್ಧವಾಗುವಂತಹ ಸಂಭವ ಇದೆ ಸ್ವಾಮಿ. ಬೇಡ ಸ್ವಾಮಿ, ಬೇಡಿ ಸ್ವಾಮಿ. ಸ್ವಾಮಿ, ಕೋಟ್ಯಾಂತರ ಆತ್ಮಗಳು, ಜೀವಗಳು ಸತ್ತು ಹೋಗುತ್ತದೆ ರಾಜ. ಕಷ್ಟಪಟ್ಟು ಕಟ್ಟಿದ ಮನೆಗಳು, ಮಠಗಳು ನಾಶವಾಗಿ ಹೋಗುತ್ತದೆ ರಾಜ. ಎಷ್ಟೋ ಜನ ತಬ್ಬಲಿಗಳಾಗಿ ಹೋಗುತ್ತಾರೆ, ವಿಧವೆಯರಾಗಿ ಹೋಗುತ್ತಾರೆ ರಾಜ. ಕರುಣಿಸಿರಿ ಸ್ವಾಮಿ. ನಿಮ್ಮ ಮಕ್ಕಳು ಸ್ವರ್ಗೀಯ ಯಾತ್ರೆ ಅಂಗಾಂಗಗಳಾಗಿರೋ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ನಮ್ಮನ್ನು ನೀವು ಅರಿತಿದ್ದೀರಿ ರಾಜ. ಹೌದು ಯೇಸುವೆ, ಕರುಣಿಸಿರಿ ರಾಜ, ಕರುಣಿಸಿರಿ ಸ್ವಾಮಿ. ಸ್ವಾಮಿ, ಈ ಯುದ್ಧಗಳು ನಿಲ್ಲಲಿ ಸ್ವಾಮಿ. ಒಬ್ಬರಿಗೊಬ್ಬರು ಶಾಂತಿಯನ್ನು ಕೋರಲಿ ಸ್ವಾಮಿ. ಅವರ ದುಡುಕುತನಗಳಿಂದ ಮರಣ ಹೊಂದುವಂತಹ ಕೋಟ್ಯಾಂತರ ಮಕ್ಕಳಿಗೆ ಸಂರಕ್ಷಣೆಯಾಗಲಿ ರಾಜ. ಆ ನಡೆದಂತಹ ಎರಡನೇ ಮಹಾಯುದ್ಧದಲ್ಲಿ ನಡೆದಂತಹ ಅಣುಬಾಂಬಿನ ನಿಮಿತ್ತವಾಗಿ ಸ್ವಾಮಿ, ಇದೇ ನಾಗಸಾಕಿ ಹಿರೋಷಿಮದ ಮೇಲೆ ಹಾಕಿದಂತಹ ಅಣುಬಾಂಬಿನ ನಿಮಿತ್ತವಾಗಿ ಇಂದಿಗೂ ಸಹ ಒಂದು ಗರಿಕೆ ಹುಲ್ಲು ಸಹ ಬೆಳೆಯುತ್ತಿಲ್ಲ ಸ್ವಾಮಿ. ಮುಟ್ಟುವ ಮಕ್ಕಳೆಲ್ಲರೂ ಸ್ವಾಮಿ ಅಂಗವಿಕಲರಾಗಿದ್ದಾರೆ ಸ್ವಾಮಿ.
ಅಂತಹ ಅದಕ್ಕಿಂತ ಶಕ್ತವಾದ ಅಣುಬಾಂಬುಗಳನ್ನು ಸಿದ್ಧ ಮಾಡಿಟ್ಟುಕೊಂಡು ದೇಶಗಳನ್ನು ಭಯಪಡಿಸುವಂತಹ ಎಲ್ಲ ದೇಶಗಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಅವರ ಕಲ್ಲಾದ ಹೃದಯಗಳನ್ನು ಮಾಂಸದ ಹೃದಯವಾಗಿ ಮಾರ್ಪಡಿಸಿರಿ ಸ್ವಾಮಿ. ಸ್ವೇ 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 ಅಪ್ಪ ತಂದೆಯೇ ಕರುಣಿಸಿರಿ ರಾಜ. ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ನಮ್ಮ ಮನಸ್ಸು ನಿಮ್ಮ ಮುಂದೆ ತೆರೆದಿದೆ ರಾಜ. ನಾವು ಯಾರೆಂದು ನಿಮಗೆ ಗೊತ್ತು ರಾಜ. ನಮ್ಮ ವಿಶ್ವಾಸ ನಿಮಗೆ ಗೊತ್ತು ರಾಜ. ನಮ್ಮ ಕೊರತೆಗಳು ನಿಮಗೆ ಗೊತ್ತು ರಾಜ. ಈ ದಿನಗಳನ್ನ ನೀವು ನಮಗೆ ಕೊಡುತ್ತೀರಿ ರಾಜ. ನಿಮ್ಮ ಮುಂದೆ ಕುಳಿತುಕೊಳ್ಳಲು ನೀವು ನನಗೆ ಸಮಯವನ್ನು ಕೊಡದೆ ನಾನು ಹೇಗೆ ಕುಳಿತುಕೊಳ್ಳಲು ಸಾಧ್ಯ ರಾಜ? ಓ ನನ್ನ ಪ್ರಭುವೇ, ಓ ನನ್ನ ಗುರುವೇ, ಓ ನನ್ನ ದೇವರೇ, ಓ ನನ್ನ ರಾಜರೇ, ಓ ನನ್ನ ರಕ್ಷಕರೇ, ಕರುಣಿಸಿರಿ ಸ್ವಾಮಿ. ಎಲ್ಲಿ ನನ್ನ ನಾಮದಲ್ಲಿ 2-3 ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ ಎಂದು ಹೇಳಿದ್ದೀರಿ ರಾಜ. ಸಾವಿರಾರು ನಿನಗೆ ಬೇಕಿಲ್ಲ ಸ್ವಾಮಿ, ಲಕ್ಷಾಂತರ ನಿನಗೆ ಬೇಕಿಲ್ಲ ಸ್ವಾಮಿ. ವಿಶ್ವಾಸದಲ್ಲಿ ಹೃದಯಂತರಾಳದಿಂದ ನಿನ್ನ ಮುಂದೆ ಕುಳಿತುಕೊಳ್ಳುವ ಒಬ್ಬರಿಬ್ಬರ ಪ್ರಾರ್ಥನೆಗಳು ನಿನಗೆ ಶ್ರೇಷ್ಠ ಸ್ವಾಮಿ. ಮನುಷ್ಯನನ್ನು ನೋಡಿ ಮನುಷ್ಯನ ಹಿಂದೆ ಓಡಿ ಹೋಗುವ ಪ್ರಾರ್ಥನೆಗಳು ಒಂದು ಕಡೆ, ಮನುಷ್ಯನಿಗಾಗಿ ಹಣದಿಂದ ವಂಚಿಸುವಂತಹ ಪ್ರಾರ್ಥನೆಗಳು ಇನ್ನೊಂದು ಕಡೆ, ವ್ಯಕ್ತಿಯ ಸೌಂದರ್ಯಕ್ಕಾಗಿ ಹಿಂದೆ ಹೋಗುವಂತಹ ಪ್ರಾರ್ಥನೆಗಳು ಒಂದು ಕಡೆ, ವ್ಯಕ್ತಿಗಳನ್ನು ಹಿಂಬಾಲಿಸಿ ಹೋಗುವಂತಹ ಪ್ರಾರ್ಥನೆ ಇನ್ನೊಂದು ಕಡೆ, ಭಾಷೆಯನ್ನು ನೋಡಿ ಓಡಿ ಹೋಗುವ ಪ್ರಾರ್ಥನೆ ಇನ್ನೊಂದು ಕಡೆ. ಏಕೆ ಸ್ವಾಮಿ ಈ ಲೋಕದಲ್ಲಿ ಇಂತಹ ಒಂದು ಹೋರಾಟಗಳು ನಡೆಯುತ್ತಿರುವಾಗ ಪ್ರಾರ್ಥನಾ ವೀರರಲ್ಲಿ ಈ ಹೋರಾಟಗಳು ಯಾಕೆ ಸ್ವಾಮಿ? ತಾರತಮ್ಯಗಳು ಏಕೆ ಸ್ವಾಮಿ? ದೂಷಣೆ ನಿಂದನೆಗಳು ಏಕೆ ಸ್ವಾಮಿ? ಹೋರಾಟಗಳು ಅಸೂಯೆಗಳು ಏಕೆ ಸ್ವಾಮಿ? ವಿಶ್ವಾಸಿಯಾಗಿ ಜೀವಿಸದೆ ವಿಶ್ವಾಸಿ ಸ್ವಾರ್ಥಿಯಾಗಿ ಜೀವಿಸುವ ಕಾಲವಾಗಿದೆ ಸ್ವಾಮಿ. ವಿಶ್ವಾಸಿಯನ್ನು ದೂಷಿಸಿ ನಿಂದಿಸುವ ಕಾಲವಾಗಿದೆ ಸ್ವಾಮಿ. ವಿಶ್ವಾಸಗಳು ಕುಸಿದ ಕಾರಣ ಇಂದು ನೀವು ನುಡಿದ ಮಾತುಗಳು ನೆರವೇರುತ್ತಿದೆ ರಾಜ. ಯುದ್ಧ ಭೂಮಿಗಳು ಸ್ವಾಮಿ. ಹೌದು ಸ್ವಾಮಿ, ಅಂದು ನೀವು ಜೀವಂತವಾಗಿರುವಾಗ ನುಡಿದ ಪ್ರವಾದನೆಗಳು, ಯುದ್ಧಗಳು ಇಂದು ನಡೆಯುತ್ತಾ ಇದೆ ರಾಜ. ಹೌದು ಸ್ವಾಮಿ. ಸ್ವಾಮಿ, ನಡೆಯಲಿರುವಂತಹ ಈ ಭೀಕರ ಯುದ್ಧಗಳನ್ನು ಉಪಶಮನ ಮಾಡಿ ಸ್ವಾಮಿ. ಒಂದೊಂದು ರಾಷ್ಟ್ರಗಳು ಸಮಾಧಾನಕ್ಕೆ ಬರಲಿ ಸ್ವಾಮಿ. ನಡೆಯುವಂತಹ ಸ್ವಾಮಿ ಘೋರವಾದ ಭೀಕರ ಯುದ್ಧ ತಡೆಗಟ್ಟಿರಿ ಸ್ವಾಮಿ. ನಮಗೆ ಗೊತ್ತಿಲ್ಲ ಸ್ವಾಮಿ, ನಿಮ್ಮ ಚಿಂತೆ ನಮಗೆ ಗೊತ್ತಿಲ್ಲ ಸ್ವಾಮಿ. ಸ್ವಾಮಿ, ಈ ಲೋಕವನ್ನು ಕುರಿತಾದ ಪದ್ಧತಿ ನಮಗೆ ಗೊತ್ತಿಲ್ಲ, ಆದರೂ ಸಹ ನಿಮ್ಮ ದಾಸರಾದ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಈಗಾಗಲೇ ಯುದ್ಧಗಳು ನಡೆದು ಸ್ವಾಮಿ, ನೀವು ಆರಿಸಿಕೊಂಡಂತ ಇಸ್ರಾಯೇಲ್ ಯಹೂದ್ಯ ಕುಲಗಳು ನಶಿಸುತ್ತಿದೆ ಸ್ವಾಮಿ. ನನ್ನ ಮೇಲಿರಲಿ, ನಮ್ಮ ಮೇಲಿರಲಿ, ನಿಮ್ಮ ರಕ್ತ ಕರೆಗಳು ನಮ್ಮ ಮೇಲಿರಲಿ, ಶಾಪ ನಮ್ಮ ಮೇಲಿರಲಿ, ಮಕ್ಕಳ ಮೊಮ್ಮಕ್ಕಳ ಮೇಲಿರಲಿ ಎಂದು ಹೇಳಿದಂತೆ ಇಸ್ರಾಯೇಲ್ ಧ್ವಂಸವಾಗುತ್ತಿದೆ ಸ್ವಾಮಿ. ಅಲ್ಲಿರುವ ಜನರಾದರೂ ನೋಡುವಾಗ ತಿನ್ನುತ್ತಾ ಕುಡಿಯುತ್ತಾ ವ್ಯಭಿಚಾರ ಜೀವನ ಮಾಡುತ್ತಾ ನಿಮ್ಮನ್ನು ಮರೆತು ನಿಮ್ಮನ್ನು ತೆಗಳಿ ಜೀವಿಸುತ್ತಾ ಇದ್ದಾರೆ ಸ್ವಾಮಿ. ಲೋಕರಕ್ಷಕರಾದ ನಿಮ್ಮನ್ನು ನೋಡುವಾಗ ಬಹಿಷ್ಕರಿಸುತ್ತಾರೆ ಸ್ವಾಮಿ, ತಿರಸ್ಕರಿಸುತ್ತಾರೆ ಸ್ವಾಮಿ. ನಿಮ್ಮ ಹೆಸರಿನಲ್ಲಿ ಮಾತ್ರ ವ್ಯಾಪಾರಗಳು ಬೇಕು, ಹಣ ಬೇಕು ಸ್ವಾಮಿ. ಆದರೆ ನೀವು ಬೇಡ ಸ್ವಾಮಿ. ಲೋಕರಕ್ಷಕರಾಗಿ ಬಂದಂತಹ ನಿಮ್ಮನ್ನು ಆ ಜನರು ಕಂಡುಕೊಳ್ಳುತ್ತಾ ಇಲ್ಲ ಸ್ವಾಮಿ. ಕರುಣೆ ತೋರಿರಿ ಸ್ವಾಮಿ. ಆಗಲಿರುವಂತಹ ವಿಶ್ವಾಸಿಗಳು, ನಿಮ್ಮನ್ನು ಅರಿತಿರುವಂತಹ ವಿಶ್ವಾಸಿಗಳು ವ್ಯಭಿಚಾರದ ರಾಸಲೀಲೆಗಳಲ್ಲಿ, ಕುಡಿತಗಳಲ್ಲಿ, ಲೋಕದ ಸುಖ ಭೋಗಗಳಲ್ಲಿ ಜೀವಿಸುತ್ತಾ ಇದ್ದಾರೆ ರಾಜ. ಕರುಣಿಸಿರಿ ರಾಜ ಸ್ವಾಮಿ. ಒಟ್ಟಾರೆಯಾಗಿ ನಡೆಯಲಿರುವಂತಹ ಭೀಕರ ಯುದ್ಧಗಳನ್ನು ತಡೆಗಟ್ಟಿರಿ ಎಂದು ನಿಮ್ಮ ಸಾನ್ನಿಧ್ಯದಲ್ಲಿ ನಿಮ್ಮ ಮಕ್ಕಳಾಗಿರೋ ನಾವೆಲ್ಲರೂ ಭಾರದಿಂದ ವಿಶ್ವಾಸದಿಂದ ಪ್ರಾರ್ಥಿಸುತ್ತೇವೆ ಜೀವನವುಳ್ಳ ತಂದೆಯೇ. ಆಮೇನ್, ಆಮೇನ್. ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟಿ ಸ್ತುತಿ, ಸ್ತೋತ್ರವು, ಆರಾಧನೆ, ಘನ ಮಹಿಮೆ ಸ್ವಾಮಿ. ಈ ಸುಂದರವಾದ ಬೆಳಗಿನ ಸಮಯದಲ್ಲಿ ರಾಜ್ಯಾಧಿರಾಜನ ನಮ್ಮನ್ನು ತಟ್ಟಿ ಎಬ್ಬಿಸಿ ಇಡೀ ವಿಶ್ವದ ಮಾನವ ಕೋಟಿಯ ಒಂದೊಂದು ಸಮಸ್ಯೆಗಳಿಗಾಗಿ ಪ್ರಾರ್ಥಿಸಲು ಹೆಸರಿಡಿದು ಕರೆದಾತನೆ ಸ್ತೋತ್ರಪ್ಪ. ಪಾಪಿಯಾದ, ಯೋಗಿಲಾದ, ನೀಚಲಾದ ನನ್ನ ಸ್ವಾಮಿ, ನೀವು ಕರೆತುದಕ್ಕಾಗಿ ಸ್ತೋತ್ರ ರಾಜ್ಯ.
ವಿಶೇಷವಾಗಿ ನನ್ನ ಸ್ವರ್ಗೀಯ ಯಾತ್ರೆ ಪ್ರಾತಃ ತಂಡದ ಅಂಗಾಂಗಗಳ ಕುಟುಂಬಗಳನ್ನು ಆಶೀರ್ವದಿಸಿ ಅನುಗ್ರಹಿಸಿ ನಿಮ್ಮ ಪವಿತ್ರಾತ್ಮರ ಅಭಿಷೇಕದಿಂದ ಈ ಮಕ್ಕಳನ್ನು ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಪ್ರಾರ್ಥನಾ ತಂಡದ ರೋಸಾರಿ ಬ್ರದರ್ನ ಅವರಿಗೆ ದಾನವಾಗಿ ನೀಡಿದ 2 ಅವರ ಪತ್ನಿಯನ್ನು ಅವರಿಗೆ ದಾನವಾಗಿ ಕೊಟ್ಟಂತಹ ಮನೆಯನ್ನು ಆಶೀರ್ವದಿಸಿ ಅನುಗ್ರಹಿಸಿ ಎಲ್ಲವೂ ನಿಮ್ಮ ಕೃಪೆಯನ್ನು ತುಂಬಿ ಆ ಮಗನ ಮೂಲಕ ಅನೇಕ ಆತ್ಮಗಳು ನಿಮ್ಮ ಬಳಿಗೆ ಕರೆತರುವಂತೆ ಮಾರ್ಪಡಿಸಿದಕ್ಕಾಗಿ ಸ್ತೋತ್ರ ರಾಜ. ನಾನೇ ಜೀವವು ಮಾರ್ಗವು ಸತ್ಯವೆಂದು ನುಡಿದ ಆತನೇ ಸ್ತೋತ್ರ ಸ್ವಾಮಿ. ನಿನ್ನ ಪಾಪಗಳಿస్తే ಕಡುಗೆಂಪಾಗಿದ್ದರೆ ಪೂರ್ವದಿಂದ ಪಶ್ಚಿಮಕ್ಕೆ ತಳ್ಳಿ ಬಿಡುತ್ತೇನೆ, ಮದಂತೆ ಬೆಳ್ಳಗೆ ಮಾರುತ್ತೇನೆ ನುಡಿದ ಆತನೇ ನಿನಗೆ ಸ್ತೋತ್ರಪ್ಪ. ಆದಿಯು ಅಂತ್ಯವು ಆಕಾರವು ಆಕಾರವು ನಾನೇ ನುಡಿದ ಆತನೇ ಸ್ತೋತ್ರ ಸ್ವಾಮಿ. ಅಗ್ನಿ ಸ್ತಂಭವಾಗಿ ಮೇಘ ಸ್ತಂಭವಾಗಿ ನಮ್ಮೊಂದಿಗೆ ಮಾತನಾಡುತ್ತಿರುವ ಆತನೇ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೆ, ದಾವೀದನನ್ನು ಬಲಪಡಿಸಿದಂತೆ ನಮ್ಮೊಬ್ಬೊಬ್ಬರನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರಪ್ಪ. ನಮ್ಮ ತಪ್ಪಿನ ಅರಿವಿನ ಬಗ್ಗೆ ನಮಗೆ ದಯ ಪಾಲಿಸಿ ಕೊಡುತ್ತಿರುವ ಆತನೇ ಸ್ತೋತ್ರ ಸ್ವಾಮಿ. ಪವಿತ್ರಾತ್ಮರೇ, ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬ ಜ್ಞಾನವನ್ನು ನಮ್ಮೊಬ್ಬರಿಗೂ ಕರುಣಿಸಿಕೊಂಡ ಆತನೇ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಇಂದು ಸ್ವಾಮಿ ನಡೆಯುತ್ತಿರುವಂತ ಎಲ್ಲ ಯುದ್ಧಗಳನ್ನು ನಿಮ್ಮ ಒಪ್ಪಿಸಿಕೊಡುವಂತಹ ಪ್ರಾರ್ಥನೆಯನ್ನು ನಮಗೆ ಬಲಪಡಿಸಿ ನಮ್ಮ ತುಟಿಗಳು ತೆರೆಯುವಂತೆ ಮಾರ್ಪಡಿಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರಪ್ಪ ಸ್ವಾಮಿ. ಯೇಸುವೆ, ಈಗ ಸ್ವಾಮಿ ನಾವು ನಿಮ್ಮನ್ನು ಅರಿತುಕೊಳ್ಳದಿದ್ದರೂ ನೀವು ನಮ್ಮನ್ನು ಅರಿಸುತ್ತೀರ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ರಾಜ. ನಿಮ್ಮ ಪ್ರೀತಿಯ ಮುಂದೆ ಮನುಷ್ಯನ ಪ್ರೀತಿ ಶೂನ್ಯವಾದದ್ದು ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ರಾಜ. ನಿಮ್ಮಂತೆ ಪ್ರೀತಿಸುವವರಿಲ್ಲ, ಶ್ರಮಿಸುವವರಿಲ್ಲ ರಾಜ, ಅದಕ್ಕಾಗಿ ನನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಆಲಿದ್ದೇನು ಅರಿವಂತ ನಾಡನ್ನು ನಮಗೆ ದಯಪಾಲಿಸಿಕೊಟ್ಟಾತನೇ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಅಪಾಯಸ್ವೆ, ನಮಗೆ ಪ್ರಾರ್ಥನೆಯು ಕೇವಲ ಶಬ್ದವಾಗದೆ ಶಕ್ತಿಯಾಗಿ ಮಾರ್ಪಡಿಸಿ ನಮ್ಮ ವಿಶ್ವಾಸವನ್ನು ಹೆಚ್ಚಾಗಿ ಬಲಪಡಿಸುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸಿ ಆಶೀರ್ವದಿಸಿದೆಂದು ಅಮ್ಮ ಪರಿಶುದ್ಧ ಪೂಜೆ ಕನ್ಯೆ ಮನೆಯಲ್ಲಿ ಸಕಲ ಸೌಭಾಗ್ಯಗಳ ರಾಣಿಯೇ ಎಂದು ನಾವು ಪ್ರಾರ್ಥಿಸುವಾಗ ಕಾನಾವೂರಿನ ವಿವಾಹ ಸಂಸ್ಕಾರದಲ್ಲಿ ಮಾಡಿದ್ದ ಅದ್ಭುತವನ್ನು ಇಡೀ ವಿಶ್ವದಲ್ಲಿ ನಡೆಸಿರುವಂತ ಎಲ್ಲ ಯುದ್ಧ ದುರಂತಗಳಿಗಾಗಿ ಪ್ರಾರ್ಥಿಸಿ ಆ ನಿಮ್ಮ ಪ್ರಿಯ ಪುತ್ರನಲ್ಲಿ ಬೇಡಿ ಪಡೆದುಕೊಡಿರಿ ಎಂದು ಸಂತರೊಂದಿಗೂ ದೂತರೊಂದಿಗೂ ಮಧ್ಯಸ್ಥಿಗೆ ವಹಿಸಿ ಬೇಡಿ ಪಡೆದುಕೊಟ್ಟಿದ್ದೀರಾ ಎಂದು ನಂಬಿ ಪ್ರಾರ್ಥಿಸುತ್ತೇನೆ ನನ್ನ ಪ್ರೀತಿಯ ಜೀವನದ ಒಡೆಯನೆ. ಆಮೇನ್ ಆಮೇನ್ ಆಮೇನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣ. ಓ ಪಾವನಾತ್ಮರೇ, ಇಳಿದು ಬರುವೀರಾ ಪರಿಶುದ್ಧಿ ಮನದಲ್ಲಿ ಇಂದು ನೀವು ತುಂಬಿರಿ. ಓ ಪಾವನಾತ್ಮರೇ, ಇಳಿದು ಬರುವೀರಾ ಪರಿಶುದ್ಧಿ ಮನದಲ್ಲಿ ಇಂದು ನೀವು ತುಂಬಿರಿ. ಓ ಸ್ವರ್ಗ ಶಕ್ತಿಯೇ, ಶಕ್ತಿ ನನಗೆ ನೀಡಿರಿ. ದೇವರ ಸ್ತುತಿ ಆಡಲು ನನ್ನಲ್ಲಿ ಸ್ನೇಹ ತುಂಬಿರಿ. ಓ ಸ್ವರ್ಗ ಶಕ್ತಿಯೇ, ಶಕ್ತಿ ನನಗೆ ನೀಡಿರಿ. ದೇವರ ಸ್ತುತಿ ಆಡಲು ನನ್ನಲ್ಲಿ ಸ್ನೇಹ ತುಂಬಿರಿ. ಓ ಪಾವನಾತ್ಮರೇ, ಇಳಿದು ಬರುವೀರಾ ಪರಿಶುದ್ಧಿ ಮನದಲ್ಲಿ ಇಂದು ನೀವು ತುಂಬಿರಿ. ಓ ಸ್ವರ್ಗ ಕೆಂಡವೇ, ನಾಲಿಗೆಯನ್ನು ಮುಟ್ಟಿರಿ. ಯೇಸುನಾಮ ಪುಣ್ಯನಾಮ ಲೋಕ ತುಂಬಾ ಸಾರಲು. ಓ ಸ್ವರ್ಗ ಕೆಂಡವೇ, ನಾಲಿಗೆಯನ್ನು ಮುಟ್ಟಿರಿ. ಯೇಸುನಾಮ ಪುಣ್ಯನಾಮ ಲೋಕ ತುಂಬಾ ಸಾರಲು. ಓ ಪಾವನಾತ್ಮರೇ, ಇಳಿದು ಬರುವೀರಾ ಪರಿಶುದ್ಧಿ ಮನದಲ್ಲಿ ಇಂದು ನೀವು ತುಂಬಿರಿ. ಓ ಪಾವನಾತ್ಮರೇ, ಇಳಿದು ಬರುವೀರಾ ಪರಿಶುದ್ಧಿ ಮನದಲ್ಲಿ ಇಂದು ನೀವು ತುಂಬಿರಿ. ಪ್ರಭುವನ್ನು ಆರಾಧಿಸುವ ಗಳಿಗೆ ಇದು, ಪ್ರಭುವನ್ನು ಸ್ತುತಿಸುವ ಗಳಿಗೆ ಇದು. ಪುಣ ಮನಸ್ಸಿನಿಂದ, ಆತ್ಮದಿಂದ, ಹೃದಯದಿಂದ, ಶಕ್ತಿಯಿಂದ ಆ ಪ್ರಭುವನ್ನು ಆರಾಧಿಸೋಣ. ಆ ಪ್ರಭುವಿಗೆ ನಮ್ಮನ್ನೇ ಧೂಪವಾಗಿ ಸಮರ್ಪಿಸೋಣ. ಆ ಪ್ರಭುವಿಗೆ ನಮ್ಮನ್ನೇ ದೀಪಾರ್ಚನೆಯಾಗಿ ಸಮರ್ಪಿಸೋಣ. ಆ ಪ್ರಭುವಿಗೆ ನಮ್ಮನ್ನೇ ಪುಷ್ಪಾರ್ಚನೆಯಾಗಿ ಸಮರ್ಪಿಸೋಣ. ಆರಾಧಿಸೋಣ. ಪುಣ ಮನಸ್ಸು, ಹೃದಯ, ಆತ್ಮಶಕ್ತಿಯಿಂದ ಆರಾಧಿಸೋಣ. ಎಲ್ಲ ಕೆಟ್ಟದ್ದನ್ನು ತ್ಯಜಿಸಿ ಪರಿಶುದ್ಧತೆಯಿಂದ ಆ ಪ್ರಭುವನ್ನು ಆರಾಧಿಸೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ.
ಹಲ್ಲೆಲೂಯಾ 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 ಹಲ್ಲೆಲೂಯಾ. ಶಕ್ತವಾಗಿ ಸ್ತುತಿಸುವ, ಬಾಯಿ ತೆರೆದ ಸ್ತುತಿಸುವ, ಹೃದಯದಿಂದ ಸ್ತುತಿಸುವ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಹಾಲೆಲೂಯಾ 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 ಹಾಲೆಲೂಯಾ. ಓ ಯೇಸುವೇ 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 ಯೇಸುವೇ. ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ. ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ರಾಜ. ಓ ನನ್ನ ಪ್ರಭುವೇ, ಓ ನನ್ನ ಗುರುವೇ, ಓ ನನ್ನ ದೇವರೇ, ಓ ನನ್ನ ಯೇಸುವೇ, ಸ್ತೋತ್ರ 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 ಸ್ವಾಮಿ, ಸ್ತೋತ್ರ ಸ್ವಾಮಿ. ಶರೋಬಿಯಾಲಿಯಾನಿ ಅಸ್ತ್ರಾಲಿಯಾನಿ ಆಲಿಯ, ಶರೋಬಿಯಾಲಿಯಾನಿ ಅಸ್ತ್ರಾಲಿಯಾನಿ ಆಲಿಯ, ಶರೋಬಿಯಾಲಿಯಾನಿ ಅಸ್ತ್ರಾಲಿಯಾನಿ ಆಲಿಯ. ಓ ಯಲಕ 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 ಯಲಮ ಯಲ 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 ಯಲಕ ಯಲಕ. ಓ ಅಲಾ ಶಾಲಿಯಾ ಲಾಮಿ ಅಲಿಯ ಲಾ ಶಾಲಿಯಾ ಲಾ ಶಾಲಿಯಾ ಲಾಮಿ ಅಲಿಯ. ಓ ರಬಿ ಓ ರಬಿ 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 ರಬಿ. ಓ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ. ತೋಪಯ ಮಾಸ್ ಮಾಫಲತು ಶಕಿಯರ ಮರಾಯಲ ಮರತು ಶಕಿಯಲ ರೋದುಶಿ ಉನಿಯ ತುಕೂಸ್ ಮಾಫಲ ತಕರಯಲ ಬಬರಕಯಲ ಮೋಸ್ಕರ ಬತ್ತುರ ಕಯಲ ಮಮಿಯಲ ತುಶಿ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ತಕಾಯ ಮಾ ತುಕಸಯಲ ಬಕಯಲ ಕುರಸ್ ಕಮಿಯ ತುಶಿ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವೇ 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 ಯೇಸುವೇ. ನತೋಕಯ ಮೋಸ್ಕಾಮಿಯತು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ 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 ಯೇಸುವೇ. ಯೇಸುವೇ ಯೇಸುವೇ ಯೇಸುವೇ. ಸ್ತೋತ್ರ 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 ಸ್ತೋತ್ರ. ಆರಾಧನೆ ಆರಾಧನೆ ಆರಾಧನೆ. ಮಹಿಮೆ 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 ಮಹಿಮೆ. ವಂದನೆ 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 ಸ್ವಾಮಿ. ಸ್ತೋತ್ರ 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 ರಾಜ. ವಂದನೆಗಳು ರಾಜ. ಕೋಟ್ಯಾನು ಕೋಟಿ ಸ್ತೋತ್ರ, ಕೋಟ್ಯಾನು ಕೋಟಿ ವಂದನೆಗಳು ರಾಜ. ಅಪ್ಪ ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ವಂದನೆಗಳು ಸ್ವಾಮಿ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಸ್ತೋತ್ರ 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 ಸ್ವಾಮಿ. ಹಾಲೆಲೂಯಾ 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 ಹಾಲೆಲೂಯಾ. ಹಾಲ 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 ಹಾಲ. ಓ ಹಾಲೆಲೂಯಾ 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 ಹಾಲೆಲೂಯಾ. ಆರಾಧನೆ 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 ಆರಾಧನೆ. ಯೇಸುವೇ 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 ಯೇಸುವೇ. ಸ್ತುತಿ ಸ್ತೋತ್ರ ವಂದನೆ ಮಹಿಮೆ ಸ್ವಾಮಿ. ಸ್ತುತಿ ಸ್ತೋತ್ರ ವಂದನೆ ಸ್ತೋತ್ರ ಮಹಿಮೆ ಸ್ವಾಮಿ. ಅಪ್ಪ ಸ್ತೋತ್ರ ರಾಜ, ವಂದನೆಗಳ ರಾಜ. ಸ್ತೋತ್ರ ರಾಜ, ವಂದನೆಗಳ ರಾಜ. ಸ್ತೋತ್ರ ರಾಜ, ವಂದನೆಗಳ ರಾಜ. ಅಪ್ಪ ಕೋಟ್ಯಾನು ಕೋಟಿ ಸ್ತೋತ್ರ, ಕೋಟ್ಯಾನು ಕೋಟಿ ವಂದನೆ. ಓ ಜೀವ ಜೀವದಾತರೇ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಓ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಓ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವೇ 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 ಯೇಸುವೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ.
ಓ ಅಲ್ಲೇಲಿಯ ಅಲ್ಲೇಲಿಯ ಅಲ್ಲೇಲಿಯ. ಓ ಹಾಲ 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 ಹಾಲ. ಓ ಯೇಸುವೆ 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 ಯೇಸುವೆ. ಹಾಲೆಲೂಯ 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 ಹಾಲೆಲೂಯ. ಸ್ತೋತ್ರ ಸ್ತೋತ್ರ Praise the Lord. Praise the Lord. ಪ್ರಿಯರೇ, ಪ್ರಾರ್ಥಿಸುವ ಗಳಿಗೆ ಇದು. ಪ್ರತಿಯೊಬ್ಬರೂ ಪ್ರಾರ್ಥಿಸುವ. ನಡೆಯಲಿರುವ ಭೀಕರ ಯುದ್ಧವು ಉಪಶಮನವಾಗುವಂತೆ, ರಾಜ್ಯಗಳು ಸಮಾಧಾನ ಹೊಂದುವಂತೆ, ಜನರು ಈ ಯುದ್ಧದಲ್ಲಿ ಈ ಮೂರನೇ ಮಹಾಯುದ್ಧ ಎಂದು ಪಕ್ಷ ಪ್ರಾರಂಭವಾದದ್ದೇ ಆದರೆ ಈ ಹೆಣಗಳು ರಾಶಿ ಆಗುತ್ತದೆ. ಮನೆ ಮಠಗಳು ನಾಶವಾಗುತ್ತದೆ, ದೇಶಗಳು ನಾಶವಾಗುತ್ತದೆ, ಊರುಗಳು ಗ್ರಾಮಗಳು ನಾಶವಾಗುತ್ತದೆ, ಪಚ್ಚೆ ಪೈರುಗಳು ನಾಶವಾಗುತ್ತದೆ, ಪ್ರಕೃತಿ ನಾಶವಾಗುತ್ತದೆ, ಭೀಕರ ಭೂಕಂಪಗಳು ಪ್ರಾರಂಭವಾಗುತ್ತದೆ, ಚಂಡಮಾರುತಗಳು ಪ್ರಾರಂಭವಾಗುತ್ತದೆ, ಮಾರಕ ರೋಗಗಳು ಪ್ರಾರಂಭವಾಗುತ್ತದೆ. ಪ್ರಾರ್ಥಿಸೋಣ. ಭಾರದಿಂದ ಪ್ರತಿಯೊಬ್ಬರೂ ಸಮಯ ನಿಗದಿಯನ್ನು ನೋಡಿ ನಾವು ಪ್ರಾರ್ಥಿಸುವ. ಸಮರ್ಪಣೆಯ ಪ್ರಾರ್ಥನೆ. ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರಯೇಕ ದೇವರೇ ಸ್ತೋತ್ರ. ತಂದೆಯಾದ ದೇವರೇ, ಈ ಜೀವನ ಹಾಗೂ ಈ ಜೀವಿತವನ್ನು ನೀವು ನನಗೆ ದಾನವಾಗಿ ಕೊಟ್ಟದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಪ್ರಭುವೆ, ನಿಮ್ಮ ಅಚಲ ಪ್ರೀತಿಗಾಗಿ ಸ್ತೋತ್ರ. ತಂದೆಯಾದ ದೇವರೇ, ಈ ಸುಪ್ರಭಾತದ ಸಮಯದಲ್ಲಿ ಯುದ್ಧವನ್ನು ತಡೆದುಕೊಳ್ಳುವುದಕ್ಕೋಸ್ಕರ, ಉಪಶಮನವಾಗುವುದಕ್ಕೋಸ್ಕರ, ಈ ಘೋರವಾದ ಯುದ್ಧಕ್ಕೋಸ್ಕರ ಪ್ರಾರ್ಥಿಸುತ್ತೇನೆ ತಂದೆಯೇ. ಪ್ರಭುವೆ, ಇಸ್ರೇಲ್ ಹಾಗೂ ಇರಾನ್ ಮಧ್ಯದಲ್ಲಿ ನಡೆದ ಯುದ್ಧದಿಂದಾಗಿ, ಎರಡೂ ರಾಷ್ಟ್ರಗಳ ಮಧ್ಯದಲ್ಲಿ ನಡೆದ ಯುದ್ಧದಿಂದಾಗಿ ಮೂರನೇ ಯುದ್ಧವಾಗುವ ಸಂಭಾವನೆ ಇದೆ ಸ್ವಾಮಿ. ವಿಶೇಷವಾಗಿ ಬಲಿಷ್ಠ ರಾಷ್ಟ್ರಗಳು ತಮ್ಮ ತಮ್ಮ ರಾಷ್ಟ್ರಗಳ ಪಕ್ಷದಲ್ಲಿ ನಿಂತು ಘೋರವಾದ ಯುದ್ಧಗಳನ್ನು ಮಾಡುತ್ತಿದೆ ಸ್ವಾಮಿ. ವಿಶೇಷವಾಗಿ ಪರಮಾಣುವಿನಿಂದ ಪ್ರಭುವೆ ಒಂದೊಂದು ರಾಷ್ಟ್ರಗಳನ್ನು ಒಡೆಯಲು ಸಂಚು ಮಾಡುತ್ತಿದೆ ಸ್ವಾಮಿ. ವಿಶೇಷವಾಗಿ ಎರಡು ಜಾತಿಗಳ ಮಧ್ಯ ಯುದ್ಧವೇ ಇಡೀ ವಿಶ್ವಾದ್ಯಂತ ಶುರುವಾಗಿದೆ ಸ್ವಾಮಿ. ವಿಶೇಷವಾಗಿ ಯಹೂದಿಗಳು ಇಸ್ಲಾಂ ಜನಾಂಗದ ಮುಂದೆ ಈ ಯುದ್ಧ ಸ್ಟಾರ್ಟ್ ಆಗಿ ಕೆಲವು ಬಲಿಷ್ಠ ರಾಷ್ಟ್ರಗಳು ತಮ್ಮ ತಮ್ಮ ಪಕ್ಷದಲ್ಲಿ ಬಲಿ ನಿಂತು ಯುದ್ಧಕ್ಕೋಸ್ಕರ ಕುಮ್ಮಕ್ಕನ್ನು ಕೊಟ್ಟು ಪ್ರಭುವೆ ಶಾಂತಿ ಸಮಾಧಾನವನ್ನು ಕದಡುತ್ತಿದ್ದಾರೆ ಸ್ವಾಮಿ. ಪ್ರಭುವೆ, ಯುದ್ಧದಲ್ಲಿ ಎಷ್ಟೊಂದು ಜನರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಸ್ವಾಮಿ. ಕೆಲವು ಪತಿಯಂದ್ರನ್ನು ಕಳೆದುಕೊಂಡು, ಪತ್ನಿಯನ್ನು ಕಳೆದುಕೊಂಡು, ವೃದ್ಧರನ್ನು ಕಳೆದುಕೊಂಡು, ಚಿಕ್ಕ ಚಿಕ್ಕ ಮಕ್ಕಳನ್ನು ಕಳೆದುಕೊಂಡು, ತಮ್ಮ ಪಾಸ್ತಿಗಳನ್ನು ಕಳೆದುಕೊಂಡು, ಕೆಲವರು ಆಸ್ಪತ್ರೆಯಲ್ಲಿದ್ದು ಒಂದೊಂದು ಅಂಗಗಳನ್ನು ಕಳೆದುಕೊಂಡು ಪ್ರಭುವೇ ಘೋರವಾದ ಸ್ಥಿತಿಯಲ್ಲಿದ್ದಾರೆ ಸ್ವಾಮಿ. ಪ್ರಭುವೇ, ಎರಡೂ ರಾಷ್ಟ್ರಗಳಲ್ಲಿರುವ ಯುದ್ಧದಿಂದಾಗಿ ಸಾಕಷ್ಟು ನಾಶವಾಗಿದೆ ಸ್ವಾಮಿ. ಪ್ರಭುವೇ, ಎಲ್ಲಿ ನೋಡಿದರೂ ರಾಶಿ ಹೆಣಗಳು ಸ್ವಾಮಿ. ಪ್ರಭು, ಒಬ್ಬೊಬ್ಬರು ಕಣ್ಣೀರಿಡುತ್ತಾ ನಿಮ್ಮ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾರೆ ಸ್ವಾಮಿ. ಎರಡೂ ರಾಷ್ಟ್ರಗಳು ಶಾಂತಿ ಸಮಾಧಾನದಿಂದ ಬಾಳುವಂತೆಯೂ ಪ್ರಭುವೆ, ಎರಡೂ ದೇಶದ ರಾಜಕೀಯ ಮುಖಂಡರಿಗೆ ಯೇಸುವೆ ನಿಮ್ಮ ಪವಿತ್ರಾತ್ಮರ ಜ್ಞಾನವನ್ನು ಬಲವನ್ನು ಕೊಡಿಯಿರಿ ಸ್ವಾಮಿ. ಪ್ರಭುವೆ, ಯುದ್ಧಕ್ಕೆ ಯಾವುದೇ ರೀತಿಯ ಪ್ರೋತ್ಸಾಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಗದಂತೆಯೂ ಎರಡೂ ರಾಷ್ಟ್ರಗಳು ಒಬ್ಬರಿಗೊಬ್ಬರು ಮಾತುಕತೆಯಿಂದ ಶಾಂತಿ ಸಂಧಾನ ಮಾಡುವಂತೆ ಎರಡೂ ರಾಷ್ಟ್ರದ ರಾಜಕೀಯ ನಾಯಕರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಿಯಿರಿ ತಂದೆಯೇ. ಪ್ರಭು, ಈ ಪರಮಾಣುವಿನಿಂದಾಗಿ ಸ್ವಾಮಿ ಎಷ್ಟೊಂದು ಈ ಪರಿಸರವೇ ಹಾಳಾಗುತ್ತಿದೆ ಸ್ವಾಮಿ. ಪರಿಸರದಿಂದಾಗಿ ಘೋರವಾದ ರೋಗಗಳು, ವ್ಯಾಧಿಗಳು ಆಗುತ್ತಿದೆ ಸ್ವಾಮಿ. ಪ್ರಭು, ಇದನ್ನು ತಡೆಗಟ್ಟುಕೊಳ್ಳುವಂತೆಯೂ ಹಾಗೆ ಯಾವುದೇ ಯುದ್ಧವೂ ಆಗದಂತೆ ಎಲ್ಲರೂ ಒಂದಾಗಿ ಬಾಳುವಂತೆಯೂ ಶಾಂತಿ ಸಮಾಧಾನ ಎರಡು ರಾಷ್ಟ್ರಗಳಿಗೆ ಸಿಗುವಂತೆಯೂ ಪ್ರಭುವೇ ನೀವೇ ಅವರ ರಾಜಕೀಯ ಮುಖಂಡರ ಹೃದಯಗಳನ್ನು, ಮನಸ್ಸುಗಳನ್ನು ಪರಿವರ್ತಿಸಿರಿ ಸ್ವಾಮಿ. ತಂದೆಯಾದ ದೇವರೇ, ಇಸ್ರಾಯೇಲ್ ಅಂದರೆ ನೀವು
ನೀವು ಜನಿಸಿದ ಊರಾಗಿದೆ ಸ್ವಾಮಿ. ಪ್ರಭುವೆ, ಈ ಊರಿನಲ್ಲಿಯೇ ಪ್ರಭು ಅಲ್ಲಿನ ಜನರು ನಿಮ್ಮನ್ನು ಸ್ವೀಕರಿಸದೆ ಪ್ರಭುವೆ ಅಸಹ್ಯ ಜೀವಿತವನ್ನು ಮಾಡಿ ಪ್ರಭುವೆ ನಿಮಗೆ ಘೋರವಾಗಿ ಅನ್ಯಾಯ ಮಾಡುತ್ತಿದ್ದಾರೆ ಸ್ವಾಮಿ. ಪ್ರಭುವೆ, ಇಸ್ರೇಲ್ ದೇಶದ ಜನರ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ. ಅವರು ತಮ್ಮ ಪಾಪಗಳಿಗೆ ಅಭಿಮುಖವಾಗಿ ದೇವರಿಗೆ ಅಭಿಮುಖರಾಗುವಂತೆ, ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗುವಂತೆ ನೀವೇ ಅವರಿಗೆ ಪ್ರಭುವೆ ಒಳ್ಳೆಯ ಹೃದಯ, ಒಳ್ಳೆಯ ಮನಸ್ಸನ್ನು ಕೊಟ್ಟು ಪರಿವರ್ತಿಸಿರಿ. ಎರಡು ರಾಷ್ಟ್ರಗಳು ಶಾಂತಿ ಸಮಾಧಾನದಲ್ಲಿ ಇರುವಂತೆಯೂ ನಿಮ್ಮ ಕೈಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಪರಿಶುದ್ಧ ತಾಯಿ ಜಪಸ್ವರದ ರಾಣಿ ಯೇಸು ಪ್ರಭಾತದ ಸಮಯದಲ್ಲಿ ಯುದ್ಧಕ್ಕೋಸ್ಕರ, ಉಪಶಮನಕ್ಕೋಸ್ಕರ ನಾನು ಪ್ರಾರ್ಥಿಸುವ ಈ ನಮ್ಮ ಪ್ರಾರ್ಥನಾ ವಿಧಿವಿಧಾನಗಳನ್ನು ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಎರಡು ರಾಷ್ಟ್ರಗಳು ಶಾಂತಿ ಸಮಾಧಾನದ ಒಪ್ಪಂದಕ್ಕೆ ಬರುವಂತೆ ಪ್ರಭುವಿನಿಂದಲೇ ಬೇಡಿ ದಯಪಾಲಿಸಿರಿ ಎಂದು ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಪ್ರೀತಿಯ ಜೀವವುಳ್ಳ ತಂದೆಯೇ. ಆಮೇನ್, 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 ಆಮೇನ್. ಯೇಸುವಿಗೆ ಸ್ತೋತ್ರ, ಯೇಸುವಿಗೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟಿ ಸ್ತುತಿ, ಸ್ತೋತ್ರವು, ಆರಾಧನೆ ಸ್ವಾಮಿ. ಈ ಸುಂದರವಾದ ಬೆಳಗಿನ ಸಮಯದಲ್ಲಿ ನನ್ನ ರಾಜ್ಯಾಧಿರಾಜನೆ ನಡೆಯುತ್ತಿರುವಂತಹ ಯುದ್ಧ ದುರಂತಗಳನ್ನು ಸ್ವಾಮಿ ಯೇಸುವೆ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿಗಳಲ್ಲಿ ಬಂಧಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ ದೇವ. ಪವಿತ್ರಾತ್ಮರ ಅಭಿಷೇಕದಿಂದ ಸ್ವಾಮಿ ಯುದ್ಧ ದುರಂತಗಳ ಮೇಲೆ ನಿನ್ನ ಕೃಪೆ ವರದಾನ ಇಳಿದು ಬರಲಿ ಸ್ವಾಮಿ. ವಿಶೇಷವಾಗಿ ಇಸ್ರೇಲ್ ಮತ್ತು ಇರಾನ್ ನಡೆಯುತ್ತಿರುವಂತಹ ಯುದ್ಧಗಳನ್ನ ಕಳಿಸಿಕೊಡ್ತೇನೆ ಸ್ವಾಮಿ. ಅಪ್ಪ ಯೇಸುವೆ, ಏನು ಅರಿದ ಮೂತ ಮಕ್ಕಳು ಸ್ವಾಮಿ ಇನ್ನು ಮೃತಪಡ್ತಾರೆ ದೇವ. ಎಷ್ಟೋ ಮಕ್ಕಳು ಅಂಗವಿಕಲರಾಗಿ ಕೈ ಕಳೆದುಕೊಂಡು, ಕಾಲುಗಳನ್ನು ಕಳೆದುಕೊಂಡು ಆಸ್ಪತ್ರೆಗಳಲ್ಲಿ ಸ್ವಾಮಿ ಚಿಕಿತ್ಸೆಯನ್ನು ಪಡೆದಿರುವಂತಹ ಎಲ್ಲ ಮಕ್ಕಳಿಗೂ ವೈದ್ಯರಾಗಿ ಬಾಯಿಸುವೆ ಸ್ವಾಮಿ. ಯೇಸು ಎಲ್ಲ ರಾಜಕೀಯ ಮುಖಂಡರುಗಳ ಮನಪರಿವರ್ತನೆ ಪಾಲಿಸಿಕೊಡು ಸ್ವಾಮಿ. ಯಾವ ಹಳೆ ದ್ವೇಷ ಕದನಗಳು ಅವರಿಗೆ ಆಗದಂತ ರೀತಿಯಲ್ಲಿ ಒಬ್ಬರವರು ಪ್ರೀತಿಸುತ್ತಾ ಶ್ರಮಿಸುತ್ತಾ ಬಿಟ್ಟುಕೊಡುವಂತ ಒಳ್ಳೆ ಮನಸ್ಸನ್ನು ಅನುಗ್ರಹಿಸಿ ರಾಜ್ಯ. ಅವರ ಕಲ್ಲಾದ ಹೃದಯವನ್ನು ತೆಗೆದು ಮಾಂಸವಾಗಿ ಮಾರ್ಪಡಿಸು ಸ್ವಾಮಿ. ಅಪ್ಪ ಯೇಸುವೆ, ನಡೆಯುತ್ತಿರುವಂತ ಎಲ್ಲ ಯುದ್ಧ ದುರಂತಗಳು, ಭೂಕಂಪ, ಸುನಾಮಿಗಳು ಸ್ವಾಮಿ ತಲೆ ಏರುತ್ತಿದೆ ದೇವ. ಇವ ರಾಜಾಧಿರಾಜನ ಪ್ರಕೃತಿಯಲ್ಲಿ ನಡೆಯುತ್ತಿರುವಂತೆಲ್ಲ ಈ ಕೋಪಗಳನ್ನು ಸಹ ನಿನ್ನ ಕರಳೆಪ್ಪಿಸಿಕೊಡ್ತೀನಿ ಸ್ವಾಮಿ. ಈ ದುರಂತಗಳಿಂದ ಬರುತ್ತಿರುವಂತೆಲ್ಲ ಅನಾರೋಗ್ಯಗಳು ನಿನ್ನ ಕರಳೆಪ್ಪಿಸಿಕೊಡ್ತೀನಿ ರಾಜ್ಯ ಸ್ವಾಮಿ. ಯೇಸು ಅವರಿರುವಂತಹ ದೇಶಗಳನ್ನ ಕರಳೆಪ್ಪಿಸಿಕೊಡ್ತೀನಿ ಸ್ವಾಮಿ. ಅಲ್ಲಿ ನಡೆದಿರುವಂತಹ ಎಲ್ಲ ವಿಚಾರಗಳು, ಕೋಮದ ಅಲಗುಗಳು ಸ್ವಾಮಿ, ಜಾತಿ ಭೇದಗಳು ನಿನ್ನ ಕರಳೆಪ್ಪಿಸಿಕೊಡ್ತೀನಿ ರಾಜ್ಯ. ದೇಶಕ್ಕೆ ವಿರೋಧವಾಗಿ, ದೇಶ ರಾಷ್ಟ್ರಕ್ಕೆ ವಿರೋಧವಾಗಿ ರಾಜ್ಯ ಅಪ್ಪ ಯೇಸು ಒಂದಲ್ಲ ಒಂದು ರೀತಿ ದುರಂತಗಳು ನಡೆಯುತ್ತಿದೆ ಸ್ವಾಮಿ. ಅಪ್ಪ ಯೇಸುವೆ, ನಿನ್ನ ಅಪ್ಪಣೆ ಇಲ್ಲದೆ ಭೂಮಿಯಲ್ಲಿ ಏನು ಸಂಭವಿಸಲು ಸಾಧ್ಯವಿಲ್ಲ ರಾಜ್ಯ. ಇವುಗಳಲ್ಲಿ ನಡೆಯುವಂತಹ ಎಲ್ಲಾ ರೀತಿಯ ಆ ಮನಸ್ಸುಗಳನ್ನು ಬದಲಾಯಿಸಿ ಸ್ವಾಮಿ ಶಾಂತಿ ಸಮಾಧಾನವನ್ನು ಆ ದೇಶಗಳಿದೆ ಪಾಲಿಸಿಕೊಳ್ಳು ರಾಜ. ನೀನು ಹುಟ್ಟಿ ಓಡಿಗೂ ಸ್ವಾಮಿ ಬೆಳೆದಂತ ನಾಡು ರಾಜ್ಯ ಇಸ್ರೇಲರಿಂದ ಸ್ವಾಮಿ ನಡೆಯುತ್ತಿರುವಂತಹ ಎಲ್ಲಾ ರೀತಿಯ ಕಥನಗಳು, ಭೂಕಂಪಗಳು ನಿಂತು ಹೋಗಲಿ ಸ್ವಾಮಿ. ಅಪಾಯ ಯುದ್ಧಗಳಿಂದ ಆಗುತ್ತಿರುವಂತಹ ಗರ್ಭಿಣಿ ಸ್ತ್ರೀಯರು, ಪುಟ್ಟ ಮಕ್ಕಳು, ಏನೇ ಅರಿಯದಿರುವಂತಹ ಮಕ್ಕಳು ಸ್ವಾಮಿ ಎಲ್ಲ ವಯೋವೃದ್ಧರು ರಾಜ್ಯ ಕಣ್ಣೀರಿನ ತತ್ತರಿಸಿ ಹೋಗ್ತಿದ್ದಾರೆಪ್ಪ. ಅವ್ರಿಗೆ ಏನು ಮಾಡಬೇಕೆಂಬುದೇ ಸ್ವಾಮಿ ತೋರಿಸ್ತಿಲ್ಲ ದೇವ. ಸ್ವಾಮಿ ಯೇಸುವೆ, ಇವ ಸ್ವಾಮಿ ಕಷ್ಟಪಟ್ಟು ಕಟ್ಟಿದಂತಹ ಮನೆಗಳಿಂದ ಕುಸಿದು ಅವರ ಕಣ್ಣು ಮುಂದೆ ಸ್ವಾಮಿ ಕುಸಿದು ಬಿದ್ದಿಸಿಬಿಟ್ಟಿದೆ ದೇವ. ಅಪ್ಪ ಯೇಸುವೆ, ಮನೆ ಮಟ್ಟಗಳನ್ನೆಲ್ಲ ಕಳೆದುಕೊಂಡು ಬೀದಿಗೆ ಬಂದಿರುವಂತ ಮಕ್ಕಳು ಸ್ವಾಮಿ. ಅಪ್ಪ ಒಂದು ತುತ್ತ ಆಹಾರಕ್ಕಾಗಿ ಕಷ್ಟಪಡುತ್ತಿರುವಂತ ಮಕ್ಕಳು ರಾಜ್ಯ, ಅನಾರೋಗ್ಯನ ನಡೆಸಿರುವಂತ ಮಕ್ಕಳು ಸ್ವಾಮಿ. ಅಪ್ಪ ಯಾರ ಬಳಿಯಲ್ಲಿ ಹೇಳಿಕೊಳ್ಳಲು ಸಾಧ್ಯವಿಲ್ಲ ಎಲ್ಲ ಪ್ರಾರ್ಥಿಸುತ್ತಿರುವಂತ ಮಕ್ಕಳು ಸ್ವಾಮಿ. ಆ ಮಕ್ಕಳ ಕಣ್ಣೀರಿನ ಪ್ರಾರ್ಥನೆಗೆ ಕರುತರು ದಯ ಪಾಲಿಸಿಕೊಡು ರಾಜ್ಯ. ಎಲ್ಲ ಇಬ್ಬರು ಮೂವರು ಸೇರಿ ನನ್ನ ನಾಮದಲ್ಲಿ ಒಮ್ಮನಸ್ಸಿಂದ ಪ್ರಾರ್ಥಿಸುತ್ತಾರೆ, ಅವರ ಪ್ರಾರ್ಥನೆಗೆ ಸಲ್ಲುತ್ತರು ದಯ ಪಾಲಿಸಿಕೊಡ್ತೀನಿ ನುಡಿದಾಸನ ನೀನಲ್ಲವ ರಾಜ್ಯ. ಅಪ್ಪ ಯೇಸು ನಮ್ಮ ಪ್ರಾರ್ಥನೆಗೆ ಸದನ ದಯ ಪಾಲಿಸಿಕೊಟ್ಟು ಆ ದೇಶದಲ್ಲಿ ಶಾಂತಿಯನ್ನು ದಯಪಾಲಿಸಿಕೊಡು ಸ್ವಾಮಿ. ಸಮಾಧಾನ ಅನುಗ್ರಹಿಸಿಕೊಡು ರಾಜ್ಯ. ಪರಸ್ಪರ ಪ್ರೀತಿಯನ್ನು ದಯಪಾಲಿಸಿಕೊಡು ಸ್ವಾಮಿ. ಅವರ ತಪ್ಪಿನ ಅರಿಯುವ ಬಗ್ಗೆ ಅವರಿಗೆ ದಯಪಾಲಿಸಿಕೊಡು ರಾಜ್ಯ. ಅಮ್ಮ ಪರಿಶುದ್ಧ ಪೂಜಾ ಕನ್ಯೆ ಮನೆಯವರೇ, ಅಂದು ಕಾನಾವೂರಿನ ವಿವಾಹದಲ್ಲಿ ಪ್ರಾರ್ಥಿಸಿ ಪಡೆದುಕೊಟ್ಟಂತ ಅದ್ಭುತವನ್ನು ಈ ದೇಶದಲ್ಲಿ ನಡೆಯುತ್ತಿರುವಂತಹ ಎಲ್ಲ ಯುದ್ಧಗಳು ನಿಂತು ಹೋಗುವಂತೆ ಆ ನಿಮ್ಮ ಪ್ರಿಯ ಪುತ್ರರಲ್ಲಿ ಪ್ರಾರ್ಥಿಸಿ ಪಡೆದುಕೊಡಿರಿ ಎಂದು ಪಡೆದಿದ್ದೇವೆ ಎಂದು ನಂಬಿ ಪ್ರಾರ್ಥಿಸುತ್ತೇನೆ ನನ್ನ ಪ್ರೀತಿಯ ಜೀವನದ ಒಡೆಯನೆ. ಆಮೇನ್, ಆಮೇನ್, ಆಮೇನ್. ಅಪ್ಪ ತಂದೆ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಅಪ್ಪ ತಂದೆ, ನೀವು ಅನುಗ್ರಹಿಸಿದ ಈ ಹೊಸ ದಿನಕ್ಕಾಗಿ ಕೋಟಿ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ಅಪ್ಪ ತಂದೆ, ಈ ಶಾವದಲ್ಲಿ ನಡೆಯಲಿರುವ 3ನೇ ಮಹಾಯುದ್ಧವು ನಡೆಯದಂತೆ ಮಾಡಿರೆಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ತಂದೆ,
ಈ ವಿಶ್ವದ ಎಲ್ಲ ಜನತೆಯ ಮೇಲೆ ಕರುಣೆ ತೋರಿ ದಯೆ ತೋರಿ ಸ್ವಾಮಿ. ಅಪ್ಪ ತಂದೆ, ಇಡೀ ರಾಷ್ಟ್ರಗಳಲ್ಲೂ ದೇಶಗಳಲ್ಲೂ ನಿಮ್ಮ ಶಾಂತಿ ಸಮಾಧಾನದಿಂದ ತುಂಬಿರಿ ರಾಜ. ಅಪ್ಪ ತಂದೆ, ಈ ಯುದ್ಧದಿಂದಾಗಿ ಎಷ್ಟೋ ಜನರು ಸಾವನ್ನಪ್ಪುತ್ತಿದ್ದಾರೆ ಸ್ವಾಮಿ. ಮನೆ ಮಠವನ್ನು ಕಳೆದುಕೊಂಡು ತಮ್ಮವರನ್ನು ಕಳೆದುಕೊಳ್ಳುತ್ತಿದ್ದಾರೆ ಸ್ವಾಮಿ. ಇರಾನ್ ದೇಶದ ಯುದ್ಧದಿಂದಾಗಿ 2 ದೇಶದ ಜನರು ಮನೆ ಮಠವನ್ನು ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ ಸ್ವಾಮಿ. ಶಾಂತಿದಾಯಕರಾದ ಪ್ರಭು ಯೇಸುವೆ, ಈ ಲೋಕದ ಪ್ರತಿಯೊಬ್ಬರಲ್ಲೂ ಎದ್ದು ಬನ್ನಿ ಸ್ವಾಮಿ. ಪ್ರತಿಯೊಬ್ಬರನ್ನು ಬರೆಸಿರಿ ಸ್ವಾಮಿ. ಪ್ರತಿಯೊಬ್ಬರನ್ನು ನಿಮ್ಮ ಪವಿತ್ರಾತ್ಮರಿಂದ ತುಂಬಿರಿ ಸ್ವಾಮಿ. ಅಪ್ಪ ತಂದೆ, ನೀವೇ ಅಲ್ಲವೇ ನಮ್ಮ ಸೃಷ್ಟಿಕರ್ತರು ಸ್ವಾಮಿ. ನೀವೇ ಅಲ್ಲವೇ ನಮ್ಮ ರಕ್ಷಕರು, ಪೋಷಕರು ಸ್ವಾಮಿ. ಅಪ್ಪ ತಂದೆ, ಮಹಾಯುದ್ಧವು ನಡೆಯದಂತೆ ನೀವು ಮಾತ್ರ ತಡೆಯಲು ಸಾಧ್ಯ ಸ್ವಾಮಿ. ಅಪ್ಪ ತಂದೆ, ಈ ಜಾವದಲ್ಲಿ ನಾವೆಲ್ಲರೂ ನಿಮ್ಮಲ್ಲಿ ಮೊರೆ ಇಟ್ಟು ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಆಲಿಸಿರಿ ಸ್ವಾಮಿ. ಅಪ್ಪ ತಂದೆ, ಈ ವಿಶ್ವದ ಪ್ರತಿಯೊಂದು ಮಕ್ಕಳು ನಿಮ್ಮನ್ನು ಕಂಡುಕೊಂಡು ನಿಮ್ಮ ಹಿಂಬಾಲಿಸಿ ನಡೆಯುವ ಮಕ್ಕಳಾಗಿ ಮಾರ್ಪಡಿಸಿರಿ ಸ್ವಾಮಿ. ನಿಮಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಬಾಳುವಂತೆ, ನಿಮಗೆ ಯೋಗ್ಯವಾದ ರೀತಿಯಲ್ಲಿ ಬಾಳುವಂತೆ ಪ್ರತಿಯೊಬ್ಬರನ್ನು ನಿಮ್ಮ ಕೃಪಾಶೀರ್ವಾದಗಳಿಂದ ತುಂಬಿರಿ ಸ್ವಾಮಿ. ನಿಮ್ಮಿಂದ ದೂರವಾದ ಪ್ರತಿಯೊಂದು ಮಕ್ಕಳು ನಿಮ್ಮನ್ನು ಕಂಡುಕೊಂಡು ನಿಮ್ಮನ್ನು ಹುಡುಕುವ ಮಕ್ಕಳಾಗಲಿ ಸ್ವಾಮಿ. ಈ ವಿಶ್ವದ ಪ್ರತಿಯೊಂದು ಜನತೆಗೂ ನಿಮ್ಮ ಪರಿಶುದ್ಧ ರಕ್ತದಿಂದ ಸಂರಕ್ಷಣೆಯನ್ನು ಕೊಡಿರಿ ಸ್ವಾಮಿ. ಅಪ್ಪ ತಂದೆಯೇ, ಎಲ್ಲಾ ರಾಷ್ಟ್ರಗಳಲ್ಲೂ ಎಲ್ಲಾ ದೇಶಗಳಲ್ಲೂ ನಿಮ್ಮ ಶಾಂತಿ ಪ್ರೀತಿಯನ್ನು ಬಿತ್ತಿರಿ ಸ್ವಾಮಿ. ಅಪ್ಪ ತಂದೆಯೇ, ಈ 3ನೇ ಮಹಾಯುದ್ಧವು ನಡೆದದ್ದೇ ಆದರೆ ಈ ಲೋಕದ ಸರ್ವ ಜನರು ನಾಶವಾಗುತ್ತಿದ್ದಾರೆ ಸ್ವಾಮಿ. ನಮ್ಮೆಲ್ಲರ ಮೇಲೆ ಕರುಣೆ ತೋರಿ ದಯೆ ತೋರಿ ಎಂದು ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಜೀವವುಳ್ಳ ತಂದೆಯೇ. ಆಮೇನ್, 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 ಆಮೇನ್. ಅಪ್ಪ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆಯೇ, ಈ ಹೊಸ ದಿವಸವನ್ನು ಕೊಟ್ಟು ನಿನ್ನಲ್ಲಿ ಪ್ರಾರ್ಥಿಸಲು ನಮ್ಮನ್ನು ಒಟ್ಟುಗೂಡಿಸಿದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ತಂದೆಯೇ, ಪುಟ್ಟ ಮಂದೆಯಾಗಿ ನಿನ್ನಲ್ಲಿ ಮೊರೆ ಇಡುತ್ತಿರುವಾಗ ಸ್ವಾಮಿ, ಯುದ್ಧ ನಡೆಯುವ ದೇಶಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸುವಾಗ ಸ್ವಾಮಿ, ಈ ನಮ್ಮ ಪುಟ್ಟ ಮಂದೆಯನ್ನು ನಿನ್ನ ಪುಟ್ಟ ಮಂದೆಯ ಮೇಲೆ ದಯಿಸೋರು ನನ್ನ ಪ್ರಾರ್ಥನೆಯನ್ನು ಆಲಿಸುತ್ತಂದೆ. ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ನೀಡುತ್ತದೆ. ಅಪ್ಪ ತಂದೆಯೇ, ಆ ದೇಶಗಳಲ್ಲಿ ಸ್ವಾಮಿ ಯುದ್ಧ ನಡೆಯುವಾಗ ಯಾರು ಉಳಿಯುವುದಿಲ್ಲ, ಏನನ್ನೂ ಉಳಿಯುವುದಿಲ್ಲ ಸ್ವಾಮಿ. ಎಲ್ಲವೂ ಉರಿದು ಭಸ್ಮವಾಗುತ್ತೆ ಸ್ವಾಮಿ. ಅಪ್ಪ ತಂದೆಯೇ, ಜನಾಂಗಗಳು ಸ್ವಾಮಿ ಅವರು ಕಟ್ಟಿಕೊಂಡಂತ ಸಾಮ್ರಾಜ್ಯವು ಸರ್ವವು ನಾಶವಾಗಿ ಹೋಗಿರುತ್ತೆ ಸ್ವಾಮಿ. ಅಪ್ಪ ತಂದೆ, ಬಂಧು ಬಳಗ ಒಡಗುಟ್ಟಿದವರು ಪ್ರತಿಯೊಬ್ಬರನ್ನು ಕಳೆದುಕೊಂಡು ಅಪ್ಪ ತಂದೆಯೇ, ಒಬ್ಬರನ್ನೊಬ್ಬರು ನೋಡದಂತೆ ಪರಿಸ್ಥಿತಿಗಳು ಉಂಟಾಗುತ್ತವೆ ಸ್ವಾಮಿ. ಅಪ್ಪ ತಂದೆಯೇ, ಅಪ್ಪ ಯೇಸುವೆ, ಆ ಇರಾನಿನಲ್ಲಿ ಅವರ ಕೋಪವನ್ನು ತಣ್ಣಗೆ ಮಾಡುತ್ತದೆ. ಅಪ್ಪ ಇಸ್ರಾಯೇಲನ್ನು ಆಡುತ್ತಿರುವವರ ಮೇಲೆ ದಯೆ ತೋರು ಸ್ವಾಮಿ. ಆ ದೇಶಗಳನ್ನು ಆಳುವವರನ್ನು ನೀನು ಅತಿಯಾಗಿ ನಿನ್ನ ದೃಷ್ಟಿಯಿಂದ ನೋಡಿ ಸ್ವಾಮಿ, ಅವರ ಮನಸ್ಥಿತಿಗಳನ್ನು ಬದಲಾಯಿಸುತ್ತದೆ. ಅಪ್ಪ ಯೇಸುವೆ, ಯುದ್ಧವಾಗದಂತೆ ತಡೆ ಹಿಡಿಯುವಂತ ಬುದ್ಧಿ ಜ್ಞಾನವನ್ನು ಅವರೆಲ್ಲರಿಗೂ ಕೊಡುತ್ತದೆ. ಅಪ್ಪ ತಂದೆಯೇ, ನೀನು ನಡೆದಾಡಿದ ದೇಶವಲ್ಲವೇ ಸ್ವಾಮಿ, ನೀನು ವಾಸ ಮಾಡಿದ ದೇಶ ಸ್ವಾಮಿ, ನೀನು ಅಲ್ಲಿ ಜೀವಿಸಿದಂತ ಜಾಗಗಳಲ್ಲಿ ಸ್ವಾಮಿ ಶಾಂತಿ ಸಮಾಧಾನವೇ ಇಲ್ಲದಂತೆ ಇದೆಯಲ್ಲ ಸ್ವಾಮಿ. ಅಪ್ಪ ಯೇಸುವೆ, ಅವರ ಮೇಲೆ ದಯೆ ತೋರು ಸ್ವಾಮಿ, ಕೃಪೆ ತೋರು ಸ್ವಾಮಿ. ಅಪ್ಪ ಯೇಸುವೆ, ಅಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಅನಾಹುತಗಳನ್ನು ತಪ್ಪಿಸುತ್ತದೆ. ಅಪ್ಪ ತಂದೆ, ಅಲ್ಲಿ ವಾಸವಾಗುವ ಮಕ್ಕಳ ಮೇಲೆ ದಯೆ ತೋರು ಸ್ವಾಮಿ. ಅವರ ಬುದ್ಧಿ ಜ್ಞಾನವನ್ನು ಅವರಲ್ಲಿರುವ ಕೆಟ್ಟತನವನ್ನು ತೆಗೆದು ಹಾಕುವ ತಂದೆ. ಅಪ್ಪ ಯೇಸುವೆ, ಅವರುಗಳು ಮಾಡುತ್ತಿರುವ ತಪ್ಪಿಗೆ ಅಮಾಯಕರು ಬಲಿಯಾಗುತ್ತಿದ್ದಾರೆ ಸ್ವಾಮಿ. ಅವರೆಲ್ಲರ ಮೇಲೆ ದಯೆ ತೋರು ಸ್ವಾಮಿ, ಕೃಪೆ ತೋರು ಸ್ವಾಮಿ. ಅಪ್ಪ ತಂದೆಯೇ, ಅವರನ್ನು ನಿನ್ನ ಹೇರಾಳವಾಗಿ ಆಶೀರ್ವದಿಸುತ್ತದೆ. ಅಪ್ಪ, ನಿನ್ನ ಯಾವಾಗಲೂ
ಅವರ ಮೇಲೆ ನಿನ್ನ ಕೃಪಾವರವು ಇರಲಿ ಸ್ವಾಮಿ. ಅಪ್ಪ ತಂದೆ, ಅಲ್ಲಿ ಆಳುತ್ತಿರುವವರು, ಅಧಿಕಾರಿಗಳು ಸ್ವಾಮಿ, ಎಲ್ಲರೂ ಮನ ಪರಿವರ್ತನೆ ಹೊಂದಲಿ ಸ್ವಾಮಿ. ಅಪ್ಪ ನಿನ್ನನ್ನು ಅವರು ಕಂಡುಕೊಳ್ಳಲಿ ಸ್ವಾಮಿ. ನಿನ್ನ ಬುದ್ಧಿ ನೀನು ವಾಸಿಸಿದ ಜಾಗದಲ್ಲಿ ಸ್ವಾಮಿ ಅವರು ನಿನ್ನನ್ನೇ ಅರಿತುಕೊಳ್ಳಲಿ ಸ್ವಾಮಿ. ಯೇಸುವೆ, ನೀನು ಅವರ ಮೇಲೆ ದಯೆ ತೋರು ಸ್ವಾಮಿ, ಕೃಪೆ ತೋರು ಸ್ವಾಮಿ. ಅಪ್ಪ ತಂದೆ, ಇಡೀ ವಿಶ್ವದಲ್ಲಿ ಸ್ವಾಮಿ ಯಾವ ಯಾವ ದೇಶಗಳು ಯುದ್ಧ ಮಾಡುತ್ತಿದ್ದರು ಎಲ್ಲ ದೇಶಗಳನ್ನು ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಆ ಎಲ್ಲ ದೇಶಗಳನ್ನು ಆಳುವವರನ್ನು ತಂದೆ, ಅವರಿಗೆ ಜ್ಞಾನ ಬುದ್ಧಿಯನ್ನು ಕೊಡು ತಂದೆ. ಎಲ್ಲಿಯೂ ಯುದ್ಧ ಆಗದಂತೆ ಸ್ವಾಮಿ, ಎಲ್ಲಿ ಕದನವೂ ಆಗದಂತೆ ಸ್ವಾಮಿ, ಇನ್ನು ಅವರಿಗೆ ಜ್ಞಾನ ಬುದ್ಧಿಯನ್ನು ಕೊಟ್ಟು ಮುನ್ನಡೆಸುತ್ತದೆ. ಅಪ್ಪ ತಂದೆ, ನಿನ್ನ ಮಕ್ಕಳಾಗಿ ಜೀವಿಸುತ್ತಿರುವ ನಮ್ಮ ಮೇಲೂ ದಯೆ ತೋರು, ನಮ್ಮ ಮೇಲೆಯೂ ನಿಮ್ಮ ಕೃಪಾ ಕಟಾಕ್ಷವು ಇರಲಿ ಸ್ವಾಮಿ. ಅಪ್ಪ ಯೇಸುವೆ, ನಮ್ಮನ್ನು ನೀವು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ಪ್ರತಿದಿನವೂ ನಿನ್ನ ಇಡೀ ವಿಶ್ವಕ್ಕಾಗಿ ಪ್ರಾರ್ಥಿಸುವ ನಿನ್ನ ಮಕ್ಕಳ ಪ್ರಾರ್ಥನೆಗೆ ಕಿವಿಗೊಡುತ್ತಂದೆ ಸದುತ್ತರವನ್ನು ದಯಪಾಲಿಸು ಎಂದು ಪಿತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆ. ಆಮೆನ್. ಆಮೆನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ 1 ಸಾಮುವೇಲ 1ನೇ ಅಧ್ಯಾಯ 3ನೇ ವಾಕ್ಯ. ಸರ್ವೇಶ್ವರನಾದ ದೇವನೇ ಸರ್ವಜ್ಞನು, ಮಾನವ ಕ್ರಿಯೆಗಳ ತೂಕ ನೋಡುವಾತನವನು. 2 ಸಾಮುವೇಲ 22ನೇ ಅಧ್ಯಾಯ 2ನೇ ವಾಕ್ಯ. ಸರ್ವೇಶ್ವರನೇ ನನಗೆ ಪೊರೆ ಬಂಡೆ, ನನ್ನ ಕಲ್ಲು ಕೋಟೆ, ಆತನೇ ವಿಮೋಚಕ ನನಗೆ. ಎಜ್ರ 3ನೇ ಅಧ್ಯಾಯ 11ನೇ ವಾಕ್ಯ. ಸರ್ವೇಶ್ವರ ಒಳ್ಳೆಯವರು, ಅವರ ಅಚಲ ಪ್ರೀತಿ ಇಸ್ರಾಯೇಲರ ಮೇಲೆ ಶಾಶ್ವತ. ಯೆಶಾಯ 48ನೇ ಅಧ್ಯಾಯ 17ನೇ ವಾಕ್ಯ. ನಿನಗೆ ಕ್ಷೇಮಕರವಾದ ಮಾರ್ಗವನ್ನು ಬೋಧಿಸುವವನು, ನೀ ಹೋಗಬೇಕಾದ ಹಾದಿಯಲ್ಲಿ ನಡೆಯಿಸುವವನು ಆದಂತ ಸರ್ವೇಶ್ವರ ಸ್ವಾಮಿ ದೇವರು ನಾನು. ಪ್ರಲಾಪಗಳು 2ನೇ ಅಧ್ಯಾಯ ವಾಕ್ಯ 19. ರಾತ್ರಿಯ 1 ಜಾವದಲ್ಲೂ ಎದ್ದು ಗೋಳಾಡಿರಿ, ನಿಮ್ಮ ಹೃದಯ ಕರಗಿ ನೀರಾಗಿ ಸ್ವಾಮಿಯ ಮುಂದೆ ಹರಿಯಲಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ ಈ ದಿನದ ಪ್ರಾರ್ಥನೆ. ಅತಿ ಪೂಜ್ಯರು, ಸರ್ಶಕ್ತರು, ಸರ್ವೇಶ್ವರರು ಆದ ದೇವರೇ, ನಿಮ್ಮನ್ನು ನಾನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುತ್ತೇನೆ. ಈ ಬೆಳಗಿನ ಸುಪ್ರಭಾತವು ಸೂರ್ಯೋದಯದೊಂದಿಗೆ ಆರಂಭವಾಗುವಾಗ ನನ್ನ ಈ ಜೀವನದ ಪಯಣದಲ್ಲಿ ನನ್ನ ಜೊತೆಗಾರರಾಗಿ ಬನ್ನಿ ಸ್ವಾಮಿ. ನಿಮ್ಮ ನೆರವಿನಿಂದ ಅಲ್ಲದೆ ನಾನು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಕೃಪೆ ಇಲ್ಲದೆ ನಾನೇನು ಮಾಡುವುದೆಲ್ಲವೂ ವ್ಯರ್ಥ. ನಿಮ್ಮ ಜ್ಞಾನವಿಲ್ಲದೆ ನಾನು ಚಿಂತಿಸುವುದು ಚಿಂತೆಗಳೆಲ್ಲವೂ ಶೂನ್ಯ. ನಾನು ನಾನಾಗಿ ಮಾಡುವುದೆಲ್ಲವೂ ಶೂನ್ಯ. ಆದರೆ ನೀವು ನನ್ನೊಡನಿದ್ದು ಮಾಡುವುದೆಲ್ಲವೂ ಶಾಶ್ವತ. ದೇವರೇ, ನಿಮ್ಮ ದಾಸನಾದ ದಾಸಿಯಾದ ನಾನು ನಿಮ್ಮನ್ನು ಚರಣದಲ್ಲಿ ಕುರಿತು ನನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ. ಈ ಲೋಕದ ಅನುಭವ, ಕೌಟುಂಬಿಕ ಅನುಭವ, ಪ್ರಾಪಂಚಿಕ ಅನುಭವ, ದೈಹಿಕವಾದ ಅನುಭವ ಇವೆಲ್ಲವನ್ನು ನನಗೆ ಕೊಟ್ಟು ನನ್ನನ್ನು ಕುಲಿಂದಿಗೆ ಹಾಕಿ ಹುಟ್ಟಿ ನಿಮಗೆ ನೆಚ್ಚಿನ ಮಗಳಾಗಿ ಬಾಳುವ ನನ್ನನ್ನು ನಿಮ್ಮ ಸಾಧನವಾಗಿಸಿದ್ದೀರಿ. ಇನ್ನಷ್ಟು ನನ್ನನ್ನು ದೃಢಪಡಿಸಿರಿ, ಬಲಪಡಿಸಿರಿ, ನನ್ನನ್ನು ನಿಮ್ಮ ಸಾಧನವಾಗಿ ಘೋಷಿಸಿ ಎಂದು ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆ. ಆಮೆನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವ ಸಮಯವಿದು. ಕೈಗಳಲ್ಲಿ ಜಪಸ್ಸರು ನಡೆಯೋಣ. ನಡೆಯಲು ಪ್ರಚೋದನಕಾರಿಯಾಗಿರುವಂತಹ 3ನೆಯ ಮಹಾಯುದ್ಧ, ಭೀಕರ ಯುದ್ಧ ತಡೆಯಾಗುವಂತೆ ತಾಯಿಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ಮನುಷ್ಯನ ಈ ಕಾಲದಲ್ಲಿ ತಿನ್ನುತ್ತಾ ಕುಡಿಯುತ್ತಾ ಜೀವಿಸುತ್ತಾ ಇದ್ದೇವೆ. ಲೋಕವನ್ನು ಮರೆತು ಬಿಡುತ್ತಾ ಇದ್ದೇವೆ. ಲೋಕದಲ್ಲಿ ಎಷ್ಟೋ ಅವಶ್ಯಕತೆಗಳಿದೆ ಪ್ರಾರ್ಥಿಸಲು. ಆದರೆ ಕೇವಲ ನಾವಾಗಿ ನಮ್ಮ ಚಿಕ್ಕ ಪುಟ್ಟ ನಶಿಸಿ ಹೋಗುವ ಜೀವನವನ್ನು ಕುರಿತು ಮಾತ್ರ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ನಮ್ಮ ಹೊಟ್ಟೆ ನೋವು, ನಮ್ಮ ತಲೆನೋವು, ನಮ್ಮ ರೋಗ, ನಮ್ಮ ಸಾಲ, ನಮ್ಮ ಸಮಸ್ಯೆ, ಕೇವಲ ಇವುಗಳೇ ಆಗಿದೆ ಮನುಷ್ಯನ ಜಂಜಾಟದ ಪ್ರಾರ್ಥನೆ. ಯೇಸುವಿನ ಮುಂದೆ ಕುಳಿತು ಲೋಕದಲ್ಲಿ ನಡೆಯುತ್ತಿರುವಂತಹ ಅಕ್ರಮ, ಲೋಕದಲ್ಲಿ ನಡೆಯುತ್ತಿರುವಂತಹ ಅನಾಚಾರ,
ಲೋಕದಲ್ಲಿರುವಂತಹ ಪ್ರತಿನಿಧಿಗಳು, ಆಳುವವರು, ಅಧಿಕಾರಿಗಳು, ಇಂತಹ ಯುದ್ಧ ಭೂಮಿಗಳು, ಈ ಲೋಕದಲ್ಲಿ ನಡೆಯುತ್ತಿರುವಂತಹ ಅಸಂಘಟಿತವಾದ ಘಟನೆಗಳನ್ನು ಕುರಿತು ಪ್ರಾರ್ಥಿಸುವವರ ಸಂಖ್ಯೆ ಅತಿ ಕಡಿಮೆಯಾಗಿ ಹೋಗಿದೆ. ಕೇವಲ ತಮಗಾಗಿ, ಗಂಡನಿಗಾಗಿ, ಹೆಂಡತಿಗಾಗಿ, ಮಕ್ಕಳಿಗಾಗಿ, ಸ್ವಾರ್ಥಕ್ಕಾಗಿ, ನಾಶನಕ್ಕಾಗಿ ಇವುಗಳು ಮಾತ್ರವೇ ಇಂದು ಪ್ರಾರ್ಥನೆಯಾಗಿದೆ ಹೊರತು ನಿಜವಾದ ವಿಶ್ವಾಸಭರಿತ ಪ್ರಾರ್ಥನೆ ಇಲ್ಲ. ದೂಷಣೆ, ನಿಂದನೆ, ಅವಮಾನ, ಬೇಡವಾದ ಕಾರ್ಯಗಳಲ್ಲಿ ಮನುಷ್ಯನ ಮಗ್ನನಾಗಿ ದೇವರ ಮುಂದೆ ವಿಶ್ವಾಸಿ ಎಂದು ಹೇಳುತ್ತಾ ಕಪಟತನದಲ್ಲಿ ಕಪಟ ವಿಶ್ವಾಸಿಯಾಗಿ ಬಾಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಅದರಲ್ಲಿ ನಾನು ಮತ್ತು ನಾವು ಎಲ್ಲರೂ ಇದ್ದೇವಾ ಎಂಬುದನ್ನು ಪರಿಶೀಲಿಸಿಕೊಳ್ಳಬೇಕು. ಕಪಟತನ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆಯಾದ ಪ್ರಾರ್ಥನೆ ಅಲ್ಲ. ಕೆಟ್ಟತನದ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆಯಾದ ಪ್ರಾರ್ಥನೆ ಅಲ್ಲ. ಪರಿಶುದ್ಧತೆಯ ಪ್ರಾರ್ಥನೆ ಮಾತ್ರ ದೇವರ ಮೆಚ್ಚುಗೆಗೆ ಪ್ರಾರ್ಥನೆ. ಅದರಿಂದ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ಅಮಾನ ನಡೆಯಲಿರುವ ಭೀಕರ ಯುದ್ಧಕ್ಕಾಗಿ, ಯುದ್ಧ ತಡೆಗಟ್ಟುವುದಕ್ಕಾಗಿ ಪ್ರಾರ್ಥಿಸಿ ಎಂದು ಕೇಳೋಣ. ಅಮಾನ ನಡೆಯಲಿರುವ ಯುದ್ಧಗಳಿಗಾಗಿ ಪ್ರಾರ್ಥಿಸಿ ಎಂದು ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ. ನಿಮ್ಮೆಲ್ಲರ ಉತ್ತರ ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ನಡೆಯಲಿರುವ ಯುದ್ಧಗಳಿಗಾಗಿ ಅಮ್ಮ ಪ್ರಾರ್ಥಿಸಿ ಎಂದು ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ. ಜಪಸರು ಹಿಡಿದು ನಾವು ಪ್ರಾರ್ಥಿಸೋಣ.